ಅದು ಉಪಯೋಗ ಬರಲ್ಲ. ಕೂತ್ಕೊಳ್ಳೋದು ಒಳ್ಳೇದು. ಹಿಂದ್ಗಡೆ ಚೇರ್ ಹಾಕಿ ಕೂತ್ಕೊಂಬಿಡಿ. ಇಲ್ಲ ಇದು ಚೇರ್ಗಳಾಗಿ ಕೂತ್ಕೊಳ್ಳೋದು ಇಲ್ಲ, ಆಗಲ್ಲ. ನಾವು ಅಷ್ಟು ಬರಲ್ಲ, ಅವ್ರ ಮುಖ ಬರಲ್ಲ, ಬರೀ ಇದು ಕಾಣ್ತದೆ ಅಷ್ಟೇ. ಫ್ರೇಮ್ ಚೆನ್ನಾಗಿ ಬರಲ್ಲ. ಅದು ನಿಂತ್ಕೊಳ್ಳೋದಿದೆಯಲ್ಲ ಇದರಲ್ಲಿ ಸರಿಯಾಗಿ ಬರಲ್ಲಣ್ಣ. ನಿಂತ್ಕೊಂಡು ಉಪಯೋಗ ಬರಲ್ಲ. ಇಲ್ಲ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟಿರ್ಬೇಕು. ಇಲ್ಲಿ ಇದೊಂಥರ ಆಕ್ವರ್ಡ್ ಆಗುತ್ತೆ. ನೀವುಗಳು ನಿಂತ್ಕೊಳ್ಳೋದು ಹಿಂದ್ಗಡೆ ಸರಿಯಾಗಿ ಕಾಣಲ್ಲ. ಕೂತ್ಕೊಂಡ್ಬಿಡೋದು ಒಳ್ಳೆ. ಚೇರ್ಗಳು ಹಾಕೊಂಡು ಕೂತ್ಕೊಳ್ಳಿ. ರವಣ ನಿಂತ್ಕೊಳ್ಳೋ ಸರ್ ಮುಖ ಬರಲ್ಲ. ಕೂತ್ಕೊಳ್ಳಿ, ಚೇರ್ ತಗೊಳ್ಳಿ. ಇಲ್ಲ ಒಂದು ಚೇರ್ ಹಾಕ್ಸ್ಕೊಳ್ಳಿ. ಇಲ್ಲಿ ಹಂಗೆ ಆಲ್ಟರ್ನೇಟ್ ಮಾಡೋದು ಕಾಣುತ್ತೆ. ಹಿಂದ್ಗಡೆ ಕೊಟ್ಟು ಚೇರ್ಗಳು ಕೊಟ್ಬಿಡಪ್ಪ ಅವ್ರು ಕೂತ್ಕೊಳ್ಳಿ. ಒಂದು ಸೆಕೆಂಡ್ ಏನಾಗಲ್ಲ, ತಗೊಳ್ಳಿ ಕೂತ್ಕೊಳ್ಳಿ. ಇನ್ನು ಉಳಿದಾರೆಲ್ಲ ಆ ಕಡೆ ಹೋಗ್ಬಿಡಿ, ಚೇರ್ ಇದೆ. ಎಲ್ಲ ನಮ್ಮ ಕೋರ್ ಕಮಿಟಿ ಮೆಂಬರ್ ಪತ್ರಕರ್ತರ, ಮಾಧ್ಯಮದ, ಮೀಡಿಯಾದ ಎಲ್ಲ ಸನ್ಮಿತ್ರರು ಕೂಡ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತೇನೆ. ಈ ಪತ್ರಿಕಾ ಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಎಲ್ಲ ಕೋರ್ ಕಮಿಟಿಯ ಮುಖಂಡರುಗಳು ಕೂಡ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ಈ ದಿನ ಹುಬ್ಬಳ್ಳಿಯಲ್ಲಿ ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ವಿಚಾರ, ಈ ದಿನ ನಮ್ಮ ರಾಜ್ಯ ಕೋರ್ ಕಮಿಟಿಯ ಸಭೆಯನ್ನ ಕರೆದಿದ್ದೇವೆ. ಇದಾದ ನಂತರ ಮೇ 7ನೇ ತಾರೀಕು ನಡೀತಾ ಇರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ನಮ್ಮ ಪಕ್ಷದ ಅಧ್ಯಕ್ಷರುಗಳು, ವಿಧಾನಸಭೆಯಲ್ಲಿ ಅಭ್ಯರ್ಥಿಗಳಾಗಿದ್ದಂಥವರು, ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದ ಚುನಾವಣೆಗೋಸ್ಕರ ಉಸ್ತುವಾರಿಗಳು, ಎಲ್ಲ ಪ್ರಮುಖರನ್ನು ಕೂಡ ಒಂದು ಸಭೆಯನ್ನ ಇಲ್ಲೇ ಕರೆದಿದ್ದೇವೆ. ಈಗ ನಿಮ್ಮ ಸಭೆ ಮುಗಿದ ಕೂಡಲೇ ಆ ಸಭೆ ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ಪ್ರಮುಖವಾದಂತ ವಿಚಾರ ಏನು, ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ 28 ಲೋಕಸಭೆಗಳಲ್ಲಿ 14 ವಿಧಾನಸಭಾ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದು ಉಳಿದಿರ್ತಕ್ಕಂಥ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ಭಾರತೀಯ ಜನತಾ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ಅವರ ಗೆಲುವಿಗೆ ನಮ್ಮ ಪಕ್ಷ ಯಾವ ರೀತಿ ನಾಯಕರುಗಳು, ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಕುಂದುಕೊರತೆಗಳಿದ್ರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ 5-6 ದಿನಗಳಲ್ಲಿ 7ನೇ ತಾರೀಕಿನವರೆಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಿಯೋಜನೆ ಮಾಡಿ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ, ಒಗ್ಗಟ್ಟಾಗಿ, ಸಣ್ಣ ಪುಟ್ಟ ತೊಡಕುಗಳು ಏನು ಬಂದರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು, ಸಹಿಸಿಕೊಂಡು ಎಲ್ಲವನ್ನ ಗೆದ್ದು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಏಕೈಕ ಗುರಿ ಏನಿದೆ, ನಮ್ಮ ರಾಜ್ಯಾಧ್ಯಕ್ಷರ ಗುರಿ ಏನಿದೆ,
ಇದಕ್ಕೋಸ್ಕರ ಇವತ್ತು ಈ ಸಭೆಯನ್ನ ನಾವು ಕರೆದು ಕೋರ್ ಕಮಿಟಿಯಲ್ಲಿ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹಂಚಿಕೊಂಡು ಆಯಾ ಕ್ಷೇತ್ರದಲ್ಲಿ ಇದ್ದು ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಅವ್ರ ಜೊತೆನೂ ಕೂಡ ಮುಕ್ತವಾಗಿ ಮಾತಾಡಿ ಮತ್ತೊಮ್ಮೆ ಮಧ್ಯಾಹ್ನದ ನಂತರ ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆನೂ ಕೂಡ ಇವತ್ತೇನು ನಮ್ಮ ಕೋರ್ ಕಮಿಟಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿದ್ದಾವೆ ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಯಲ್ಲೇ ಇವತ್ತೇನು 14 ಲೋಕಸಭಾ ಕ್ಷೇತ್ರಗಳ ಗೆಲ್ತಕ್ಕಂಥ ಗುರಿಯ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ನಡೆದಿದೆ, ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲೇ ಮೆಂಬರ್ಶಿಪ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂಥ ಸಬ್ಜೆಕ್ಟ್ ಕೂಡ ಇದೆ. ಅದಕ್ಕೆ ಮತ್ತೊಂದು ಸಭೆಯನ್ನು ಚುನಾವಣೆ ಮುಗಿದ ನಂತರ ಪ್ರತ್ಯೇಕವಾಗಿ ಕರೆದು ರಾಜ್ಯದಲ್ಲಿ ಮೆಂಬರ್ಶಿಪ್ ಅನ್ನು ನೋಂದಾಯಿಸ್ತಕ್ಕಂಥ ವಿಷಯನ ಕೂಡ ಮುಂದೂಡಿದ್ದೇವೆ. ಮತ್ತೊಂದು ವಿಚಾರ, ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ಅವರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನ ಪ್ರಾರಂಭ ಮಾಡಿದೆ, ಅದನ್ನ ಸ್ವಾಗತ ಮಾಡಿದ್ದೇವೆ. ಅಲ್ಲಿಂದ ಇನ್ನೂ ಕೂಡ ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ವಿರುದ್ಧವಾದಂಥ ಹೇಳಿಕೆಗಳನ್ನಾಗಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರ್ದು. ಆ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಜೊತೆಗೆ ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅವರನ್ನು ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರಿಗೆ ಶಿಫಾರಸನ್ನು ಮಾಡಿದ್ದೇವೆ. ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರೋದ್ರಿಂದ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿದ್ದೇವೆ, ಶಿಫಾರಸನ್ನು ಕೂಡ ಮಾಡಿದ್ದೇವೆ. ಅದಿನ್ನೇನು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನು ತಲುಪುತ್ತೆ, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ಕೂಡ ತಾವು ತಿಳಿಸ್ತಾರೆ. ಎಷ್ಟು ದಿನಗಳು, ಎಷ್ಟು ವರ್ಷಗಳವರೆಗೆ ಸಮಯ ಏನಾದರೂ ನಿಗದಿ ಮಾಡಿದ್ರು? ಅದು ಈಗಲೇ ಬರುತ್ತೆ ಅವ್ರಿಗೆ. ಪತ್ರಿಕೆ ಮುಗಿಯೋದ್ರೊಳಗಡೆ SITಯ ಅಮಾನತುಗೊಳಿಸ್ತಾ ಇದ್ದೇವೆ. ಹೇಳ್ತಾರೆ SIT ಒಂದೇ ನಿಮಿಷ. SITಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ. SIT ತನಿಖೆಯಲ್ಲಿ ಬರ್ತಕ್ಕಂಥ ವರದಿ ಏನು ಬರುತ್ತೆ ಅದರ ಮೇಲೆ ಸರ್ಕಾರದ ಕ್ರಮ ಏನಿದೆ, ಅದರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದರ ಮೇಲೆ ನಿಂತಿದೆ. ಇಲ್ಲಿ ಈ ಒಂದು ತೀರ್ಮಾನವನ್ನು ನಮ್ಮ ಕೋರ್ ಕಮಿಟಿಲಿ ಮಾಡಿರ್ತಕ್ಕಂಥ ಉದ್ದೇಶ, JDS ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಅದರ ವಿರೋಧ ಇದೆ. ನಮ್ಮದು ಯಾವ ಕುಟುಂಬಗಳಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ 5 ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ಇದೆಂಥದ್ದು ನಿಮ್ಮ ಪೆನ್ ಡ್ರೈವ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು 5 ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನು ಅಂಥ ದೊಡ್ಡ ಮಟ್ಟದಲ್ಲೂ ಚರ್ಚೆಗಳು ಆಗಲಿಲ್ಲ. ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ
ಏನಾದರೂ ಹಿಂಸೆಗೆ ಒಳಗಾದಂಥವರು ಇಲ್ಲಿಯವರೆಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ. ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನು ರಿಲೀಸ್ ಮಾಡ್ಕೊಂಡಿದ್ದಾರೆ, ಪೆನ್ ಡ್ರೈವು, ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳೇನಾಗಿದ್ದಾವೆ. ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರೋದು ಯಾವತ್ತು? 5ನೇ ತಾರೀಕು 26ನೇ ತಾರೀಕು ಬರೆದಿದ್ದಾರೆ. ಆ ಪತ್ರವನ್ನು ಬರೆದ ದಿನವೇ ಅದೆಂಥದೋ ಎಕ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ನಿಮ್ಮ ಟ್ವೀಟ್ ಮಾಡೋದು, ಅದರ ಮುಖ್ಯಮಂತ್ರಿಗಳು SITಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ. ಆ ಆಯೋಗದ ಅಧ್ಯಕ್ಷರು ಮಾಧ್ಯಮದಲ್ಲಿ ಹೇಳಿದ್ದಾರೋ, ಅವ್ರು ಪತ್ರ ಬರೆದಿದ್ದಾರೋ, ಪತ್ರ ಸಾರಾಂಶ ಏನಿದೆ ಬಹುಶಃ ನಿಮ್ಮೆಲ್ಲರ ಮುಂದೆ ಇರಬಹುದು. ನಾನು ಅವೆಲ್ಲ ನೋಡ್ಲಿಕ್ಕೆ ಹೋಗಿಲ್ಲ. ನಂತರ 28ನೇ ತಾರೀಕು ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ಮಹಿಳೆಯಿಂದ ಇಲ್ಲಿ ಗಣಕಿ ತಂತ್ರದ ಮುಖಾಂತರ ಒಂದು ಕಂಪ್ಲೇಂಟನ್ನು ಇಲ್ಲಿ ಟೈಪ್ ಮಾಡಿಸ್ಕೊಂಡು ಹೊಳೆ ನರಸೀಪುರದ ಸ್ಟೇಷನ್ಗೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ವರ್ಗಾಯಿಸಿದ್ದಾರೆ ಕೇಸ್ನ. ಯಾರ್ಯಾರು ಕೂತ್ಕೊಂಡು ಪಾಪ ಹೆಣ್ಮಗಳ ಕೈಯಲ್ಲಿ ಬರೆಸ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ, ಯಾರು ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ರು ಆ ಬರೆಸ್ಬೇಕಾದ್ರೆ, ಯಾಕೆಂದರೆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥದ್ದು 2012-13ರಿಂದ ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸದಲ್ಲಿದ್ದಂಥ ಹೆಣ್ಣುಮಗಳು ಅವ್ರ ನೆಂಟರು ಅಂತಲೇ ಇದೆ, ಅವರ ಸಂಬಂಧಿಕರು ಅಂತಲೇ ಅಲ್ವೇ ಇರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ FIRನಲ್ಲಿ. ಇದು ನಡೆದಿರ್ತಕ್ಕಂಥ ಘಟನೆ 5-6 ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಕಂಪ್ಲೇಂಟ್ನಲ್ಲೂ ಇದೆ. 5-6 ವರ್ಷದಿಂದ ಏನು ಮಾಡ್ತಾ ಇದ್ರು, ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ಈಗ ಚುನಾವಣೆ ನಂತರ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಮತದಾನಕ್ಕೆ 5 ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನು ಬಿಟ್ಟಿದ್ದಾರೆ ಮಹಾನ್ ನಾಯಕರು, ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ. ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲು ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. ಚುನಾವಣೆ ಮುಗಿದ ಮೇಲೆ 28ನೇ ತಾರೀಕು ಈ ಒಂದು ಕಂಪ್ಲೇಂಟ್ ತಗೊಂಡು 2012-13ರ ಪ್ರಕರಣ, ಇದರ ಮೇಲೆ FIR ಇರಿದು ಅದನ್ನು SIDಗೆ ರೆಫರ್ ಈಗ ಮಾಡಿದ್ದಾರೆ. SITಯ ರಚನೆಯನ್ನು ಈ ಕಂಪ್ಲೇಂಟ್ ಬರೋದಕ್ಕಿಂತ 3 ದಿವಸ ಮುಂಚೆನೇ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಕಂಪ್ಲೇಂಟೇ ಬರದೆ ಸಾರ್ವಜನಿಕವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ನ ರಿಲೀಸ್ ಮಾಡ್ತಲ್ಲ, ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರಲ್ವೇ ಪೆನ್ ಡ್ರೈವ್ ಬಗ್ಗೆ. ಇದು ತನಿಖೆ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು. ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅವ್ರನ್ನ ನೇಮಕ ಮಾಡಿರೋದು? ಅದೆಲ್ಲ ಇಲ್ಲಿ ಮುಂದೆ ಬರ್ತವೆ ಅವೆಲ್ಲ. 28ಕ್ಕೆ ಕಂಪ್ಲೇಂಟನ್ನು FIRನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಪಾಪ ಅಷ್ಟೊಂದು ಹರಿಬೇರಿಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೆ ಈ ಪೆನ್ ಡ್ರೈವ್ ಹೊರದಾಡ್ತು ಅಂತ ಅವ್ರು ಯಾರು ಹೇಳಿದ್ರು ಮಹಿಳಾ ಆಯೋಗದವರು ಅಂತೇಳಿ ತೀರ್ಮಾನ ತಗೊಂಡು SIT ರಚನೆ ಹೇಳಿದ್ರು. ಆಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು ಪಾಪ ಇವ್ರ ಮನೇಲಿ ಕೆಲಸದಲ್ಲಿ ಇದ್ದವ್ರ ಕೈಲ್ಲ. ಇದೆಲ್ಲ SIT ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ. ನಮ್ಮ ಸ್ವಾಗತ ಇದೆ. ಈ SITಯ ತನಿಖೆಗೆ ಪಾಪ ವೈರ್ವಿಂಡಲ್ಲಿ ಹೋಗಿದ್ದಾರೆ, ಪಾಪ ಅಲ್ಲೇ ಕೂತಿದ್ದಾರೆ. ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣಿ ಹೂಡಿದ್ದಾರೆ. ಭಾಳ ಸಂತೋಷ. ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಆ ಅಧಿಕಾರಿಗಳನ್ನೂ ಅಭಿನಂದಿಸೋಣ, ಈ ಸರ್ಕಾರನೂ ಅಭಿನಂದಿಸೋಣ. ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ
ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಹೇಳಿ ಏನು ಇಷ್ಟೊಂದು ಆ ಥರ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಾನು ಮೀಟಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ರಾಜಕೀಯಕ್ಕೆ ಬಳಸ್ಕೊಡ್ತಾ ಇದ್ದಾರೆ. ಬಟ್ ಈಗ ರಾಜ್ಯಕ್ಕೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದನ್ನು ನೋಡಿದ್ರೆ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಮೇಲೆ ಗೌರವ ಇದೆ. ನಾನು ಅದಕ್ಕೆ ಬರ್ತೀನಿ ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ, ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಿ. ನಾನು ನಮ್ಮ ಸಭೆ ಮುಗಿದ ಮೇಲೆ 1 ಗಂಟೆ ಅಲ್ಲ 2 ಗಂಟೆ ನಿಮ್ಮ ಜೊತೆ ಕೂತ್ಕೋತೀನಿ ಅಂತೆ. ನಾನು ಕದ್ದು ಹೋಗೋನಲ್ಲ, ಎದುರಿಸೋಣ. ಆಮೇಲೆ ಬರೀ ಎದುರಿಸೋದಲ್ಲ, ಇಲ್ಲಿ ಎದುರಿಸೋಣ ಅಂದರೆ ಯಾರನ್ನೂ ಎದುರಿಸೋದಲ್ಲ. ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ಹಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಪ್ರಕರಣವನ್ನು ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಂದಿದ್ದಾರೆ. ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ? ನರೇಂದ್ರ ಮೋದಿಯವ್ರನ್ನ, ಪ್ರಜ್ವಲ್ ರೇವಣ್ಣವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆಯಲ್ಲ. ಈಗ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ಅಂತೇಳಿ. ನರೇಂದ್ರ ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು? ಅವ್ರ ಪಾತ್ರ ಏನಿದೆ? ಇದೆಲ್ಲ ಒಂದು ಭಾಗ ಅದೆಲ್ಲ ಹೇಳೋಣ, ಚರ್ಚೆ ಮಾಡ್ತೀನಿ ನಿಮಗೆ. ಇದು ಅಮಾನತು ಎಷ್ಟು ದಿವಸ ಅಂತಕ್ಕಂಥದ್ದು ಹೇಳಿದ್ದೀನಿ. ಇದು ಇಷ್ಟೇ. ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗಿನೇ ಅಮಾನತುಗೊಳಿಸ್ತೀವಿ. ಮುಗಿಸಲಿ, ಆಮೇಲೆ ಎಲ್ಲ ನಾನು 5 ನಿಮಿಷದಲ್ಲಿ ಆಗಲ್ಲ. ಇದು ಬೇಕಾದ್ರೆ ಡೈರೆಕ್ಟ್ ರಿಲೇ ಈಗೇನು ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ನಲ್ಲಿ ಪಾಪ ತುಂಬ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಆ ಚಾನಲ್ ವ್ಯಕ್ತಿ ಏನು ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ, ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಲೈವ್ ಇದೆಯಾ? ಭಾಳ ಸಂತೋಷ. ಇಲ್ಲಿ ಪ್ರಶ್ನೆ ನನಗೊಂದು, ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದ್ರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನೂ ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವು ಯಾಕೆಂದ್ರೆ ಹಿಂದೆನೂ ಭಾಳ ಮಾಡಿದ್ದಾರೆ. ಕಳೆದ 1 ವರ್ಷದಿಂದನೂ ಒಂದು ಮಾಡಿದ್ರಲ್ಲ, ಯಾರನ್ನೋ ಹೆಣ್ಣುಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾನ್ ನಾಯಕನಿಗೆ. ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಇದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಬಡಿಸಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಈಗಲೂ ನಾಡಿನ ನನ್ನ ತಂದೆ ತಾಯಂದಿರು, ವಿಶೇಷವಾಗಿ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ, ಯಾರಾದರೂ ನಿಮಗೆ ಈ ರೀತಿಯ ಈ ಘಟನೆಗಳಲ್ಲಿ ಬಲವಂತ ಇದ್ದರೆ ಹೋಗಿ SIT ಮುಂದೆ ನೀವು ಕೊಡಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ. ಈಗ ನಾನು ಅಷ್ಟು ಮೊದಲನೇ ದಿನವೇ ಹೇಳಿದ್ದೇನೆ, ಉಪ್ಪು ತಿಂದವ ನೀರು ಕುಡಿಬೇಕು ಅಂತ. ಇಲ್ಲಿ ಇವತ್ತು ಈ ಒಂದು ವಿಷಯವನ್ನು ಬಿಡುಗಡೆ ಮಾಡಿದ್ದು ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಭಾಳ ಅವಮಾನ ಆಗಿದೆ, ಇವತ್ತು ಹಲವಾರು ಕುಟುಂಬಗಳ ಬದುಕೇನಾಗುತ್ತೆ ಪಾಪ, ಇದೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು
ಪತ್ರಿಕೆಯಲ್ಲೂ ಇವತ್ತು ಕೆಲವು ಪಾಪ ಹುಬ್ಳಿಲೂ ನೆನ್ನೆ ಮಾಡಿದ್ದಾರೆ. ಹುಬ್ಳಿಲೂ ಮಾಡಿರೋದು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಪುಡಾರಿಗಳು. ಅದಕ್ಕೆ ಚಿಂತಾಮಣಿ ಯಾರಿದ್ದಾರೆ? ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರಾ? ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರಾ? ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನಿನ್ನೆ ದಿನ ನನ್ನ ಮನೆ ಮುಂದೆನೂ, ಜೆ ಪಿ ನಗರದ ಮನೆ ಮುಂದೆನೂ ಒಂದು 30 ಜನ ಕಳಿಸಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇರೋ, ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಇವರಿಗೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ 21ನೇ ತಾರೀಕು ರಾತ್ರಿ ಈ ಒಂದು ಪೆನ್ ಡ್ರೈವ್ಗಳು ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಸಿಕ್ಕಿದ್ರಲ್ಲೆಲ್ಲ ಲೋಡ್ ಮಾಡಿದ್ರಲ್ಲ, ಇದಕ್ಕೆ ಲೋಡ್ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ. ಪಾಪ ದುಬೈನಲ್ಲೂ ಸಹ ಹೋಗಿ ಅಲ್ಲಿಂದ ನೇರವಾಗಿ ಇಡೀ ರಾಜ್ಯದ ಜನತೆ, ದೇಶಕ್ಕೆ, ವಿದೇಶಗಳಿಗೂ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಬಂದಂಥ ವರದಿ ಇತ್ತೀಚೆಗೆ ಇದೆಲ್ಲ ಯಾವ ರೀತಿ ಯಾತಿಗೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋದಾಗ ಪಾಪ ಅಲ್ಲಿ ಆ ಮೈನ್ ಏನಿದೆ ಮಾಡ್ತಕ್ಕಂಥದ್ದು ಇಡೀ ವರ್ಲ್ಡ್ಗೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಫೇಲ್ಯೂರ್ ಆದರು, ಮಾಡಲಿಕ್ಕಾಗಿಲ್ಲ. ನಂತರ ಇಲ್ಲಿ ಸಣ್ಣ ಸಣ್ಣ ವಾಟ್ಸಪ್ಗಳಲ್ಲಿ, ಯೂಟ್ಯೂಬ್ನಲ್ಲಿ ಬಿಟ್ಕೊಂಡಿದ್ದಾರೆ. ಇದರಿಂದ ನಾನು ಆ ಮಾನ್ ನಾಯಕರುಗಳಿಗೆ ಕೇಳ್ತೀನಿ, ಆ ಫೋಟೋಗಳು ಬಂದಿದೆಯಲ್ಲ, ಫೋಟೋಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖನ ಅಟ್ಲೀಸ್ಟ್ ಬ್ಲರ್ ಮಾಡಿ ಆ ಕುಟುಂಬಗಳನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇರಲಿಲ್ವಾ? ಆ ಹೆಣ್ಣು ಮಕ್ಕಳು ಮುಖಗಳನ್ನು ತೋರಿಸಿದಿರಲ್ಲ, ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ? ಇಷ್ಟು ಕೀಳುಮಟ್ಟದಲ್ಲಿ ಅಲ್ಲಿ ಹೋಗಲಿ. ಈಗ ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳೇನಾದರೂ ಆಗಿದ್ರೆ ಆ ತಪ್ಪು ಮಾಡತಕ್ಕಂಥ ಒಂದಾದ್ರೂ ಹೊರಗಡೆ ಬರಬೇಕಲ್ಲಿ ಪೆನ್ ಡ್ರೈವಲ್ಲಿ. ಆ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈಗೇನು ಜಗಜ್ಜಾಹಿರು ಮಾಡ್ಲಿಕ್ಕೆ ಹೋಗಿದ್ದಾರೆ, ಅವರ ಒಂದು ಹಿನ್ನೆಲೆ ಇಲ್ಲ ಇಲ್ಲಿ. ಪಾಪ ಹೆಣ್ಣು ಮಕ್ಕಳುಗಳ ಒಂದು ಫೋಟೋಗಳನ್ನು ಹಾಕೊಂಡು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು? ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ನಂತರ ನನಗೆ ನಿನ್ನೆ ದಿನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ದೇವರಾಜೇಗೌಡ ಅಂತಕ್ಕಂಥವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೀರಿ, ವಕೀಲರು. ದೇವರಾಜೇಗೌಡರ ಬ್ಯಾಕ್ಗ್ರೌಂಡ್ ಏನು? ಅವರು ವಕೀಲರಾಗಿ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು 2019 ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ, ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ. ಈ ವಿಷಯಗಳನ್ನು ಇಟ್ಕೊಂಡು ಆ ಕುಟುಂಬದ ವಿರುದ್ಧ, ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಅಪ್ ಟು ಸುಪ್ರೀಂ ಕೋರ್ಟ್ನವರಿಗೆ ಹೋಗಿದ್ದಾರೆ. ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅಂತಕ್ಕಂಥ ವ್ಯಕ್ತಿ, ಅವರ ಒಂದು ಇಂಟರ್ವ್ಯೂ ಒಂದು ಖಾಸಗಿ ಚಾನಲ್ನಲ್ಲಿ ಬಂದಿದೆ ನಿನ್ನೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ? ಅವನು ಯಾರೋ ಕಾರ್ತಿಕ್ ಅಂತ ಹುಡುಗ, ಈಗಾಗಲೇ ಅದು ವಿಷಯ ಗೊತ್ತಾಗಿ ಪಾಪ ಅವನ ಕೈಲಿ ಮತ್ತೆ ಹೇಳಿಕೆ ಕೊಡಿಸಿದ್ದಾರೆ ಕರೆಸ್ಕೊಂಡು ಆ ನಾಯಕರುಗಳು. ಮತ್ತೀಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ, ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಸೆಟ್ನ ಅಂತ. ಈಗ ಅವ್ರಿಗೆ ಗೊತ್ತಾಯಿತು ಇದರ ಇದು ಯಾವ ಕಡೆ ತಿರುಗುತ್ತೆ ಈಗ ಈ ಚಕ್ರ, ಈಗ ಅರ್ಥ ಆಗಿದೆ ಪಾಪ ಮಾನ್ ನಾಯಕರುಗಳಿಗೆ. ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ, ಇದು ನಮಗೆ ಸುತ್ತಾಕೊಳ್ಳುತ್ತೆ ಈಗ ಅಂತ ಹೇಳಿ. ಯಾವ ದೇವರಾಜೇಗೌಡರ ನೆನ್ನೆ ಹೇಳಿಕೆ ನಾನು ಗಮನಿಸಿದೆ. ಅವ್ರು ಹೇಳಿದ್ದಾರೆ, ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ, ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ, ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ತಗೊಂಡಿದ್ದಾರೆ, ಇದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಮುಂದೆ ಬಂದ ಅಂತಕ್ಕಂಥ ವಿಷಯ ಏನಿದೆ. ನೀವು ಅದನ್ನು ನೋಡ್ಬಿಟ್ರೆ ಡೀಟೇಲ್ ಆಗಿ ನೋಡಿಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ. ನೀವು ನೋಡ್ಬಿಡಿ ಇದನ್ನು, ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ. ನಂತರ ಆಮೇಲೆ ಮಾತನಾಡ್ತೀನಿ ಸ್ವಲ್ಪ. ಇವತ್ತು ನನಗೋಸ್ಕರ ನಾಡಿನ ಜನತೆ ಹೆಣ್ಣುಮಕ್ಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೋತೀನಿ ನಿಮ್ಮಿಂದ. ಯಾರಿಗೂ ಅನ್ಯಾಯ ಆಗಬಾರದು. ಸೌಂಡ್ ಬಿಡಪ್ಪ. ಅವ್ರಿಗೆ ಕಾಣಲ್ಲ.
ವಾಲ್ಯೂಮ್ ಕೊಡಪ್ಪ. ದೇವರಾಜೇಗೌಡ ಅಡ್ವೊಕೇಟ್ ದೇವರಾಜೇಗೌಡ ಇರಿ ಇರಿ ಲೈನು ಪರ್ಟಿಕ್ಯುಲರ್ ಲೈನ್ ಮಾಡಿ. ಕಾರ್ತಿಕ್ಕು ಹಣ ಈ ಕೇಸಲ್ಲಿ ನೀವು ವಕಾಲತ್ ಹಾಕಿ ಅಂತ ಬಂದ ಅಬ್ಜೆಕ್ಷನ್ ಆಗ್ತದೆ. ಏನಪ್ಪ ಅಂತಂದ್ರೆ ಈ ಥರ ಎಲ್ಲ ವಿಡಿಯೋ CD ಬಗ್ಗೆ ಅವರು ಸ್ಟೇ ತಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನು ಒಂದು ಅಬ್ಜೆಕ್ಷನ್ ಹಾಕೊಂಡ್ರೆ ಅದೇ ಸಂಚಿನ ಹಾಕಕ್ಕಾಗಲ್ಲ. ಏನು ವಿಡಿಯೋ ಬಾಜಿ ಮಾಡೋಣ ಅಲ್ಲಿ ಅಬ್ಜೆಕ್ಷನ್ ಹಾಕಿ ನೋಡ್ಬೇಕಲ್ಲ ಅಲ್ಲಿ ಆತ ಪೆಂಡ್ರೈವ್ ತಗೊಂಡ ಅಲ್ಲಿ ನಾನು ನೋಡಿದೆ ನಾನು ಪೆಂಡ್ರೈವ್ ನೋಡಿದಾಗ ಗೊತ್ತಾಯ್ತು ಇಲ್ಲಿ ಭಾಳ ಅಶ್ಲೀಲವಾದ ವಿಡಿಯೋಗಳು ಇದ್ದಾವೆ. ಸೊ ಆಗ ಅಬ್ಜೆಕ್ಷನ್ ಹಾಕ್ಬೇಕಲ್ಲ ಅಲ್ಲಿ. ಆಗ ನಾವು ಇದನ್ನ ಯಾರಿಗಾರ ಕೊಟ್ಟಿದ್ಯಾ ಅಂತ ಕೇಳಿದ್ವಿ. ಅಣ್ಣ ಈಗಾಗಲೇ ಕಾಂಗ್ರೆಸ್ ಕೆಲವು ವಿಡಿಯೋಗಳು ತೊಗೊಂಡ್ಬಿಟ್ಟಾರೆ, ಇಸ್ಕೊಂಡ್ಬಿಟ್ಟಾರೆ ಅಲ್ಲಿ. ಆಮೇಲೆ ನನ್ನ ಹತ್ರ ಬಂದರೆ ವಿಡಿಯೋನ ಕೂಡ ಅದು ನನಗೆ ಪರ್ಸನಲ್ ಐತೆ ಅಂತ ಗೊತ್ತಿಲ್ಲ ನನಗೆ. ಅದು ನನಗೊಂದು ಇದೊಂದು ಪೆಂಡ್ರೈವ್ ಸಿಗ್ತಾನೆ ನನಗೆ, ನಾನು ಯಾರೋ ಫ್ರೆಂಡ್ಸ್ ಹತ್ತ ಅವ್ರ ಜೊತೆ ಇಸ್ಕೊಂಡೆ ಅಂತ ಹೇಳ್ದ. ಅವನು ಕೂಡ ಇವ್ನು ಕಷ್ಟ ಸಿಗಾಕೊಂಡಾಗ ಏನು ಮಾಡೋ ಇವನು ಅವನ್ನ ಏನೋ ಮಾಡೋಕ್ಕೋಸ್ಕರ ಪೆಂಡ್ರೈವ್ ಇಸ್ಕೊಂಡೆ. ಆ ವಿಡಿಯೋ ನೋಡಿದಾಗ ನನಗೆ ಅಲ್ಲಿ ಭಾಳ ಭಯ ಆಯಿತು. ಅಲ್ಲಿ ಕಡೆ ಯಾರು ಅಂತಂದರೆ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್, ಸುರೇಶ್ ಅಂತೆಲ್ಲ ಹೋಗಿದೆ ಇಲ್ಲಿ. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಇರುವಂಥ ಶ್ರೇಯಸ್ ಪಟೇಲ್ ಕೂಡ ಅವರೆಲ್ಲರೂ ಡಿಸ್ಕಸ್ ಆಗಿದೆ ಅಲ್ಲಿ. ಜೊತೆ ಇನ್ನೊಬ್ಬ ಲೀಡರ್ಗಳೆಲ್ಲ ಬಂದು ಮಾತಾಡಿದಾರಂತೆ. ಏನಂದ್ರು ಅಂತ ಕೇಳಿದೆ ನನಗೆ. ಯಾಕಂದ್ರೆ ನಾನು ಒಬ್ಬ ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೋಬೇಕಲ್ಲ. ಏನಂದ್ರು ಅದನ್ನ ಸಮಯ ಬಂದ ನಾನು ಮಾಡ್ತೀನಿ, ನಾನು ನಿಮಗೆ ಅಲ್ಲಿ ಈ ಪೆಂಡ್ರೈವ್ ಏನು ಮಾಡಬೇಕು ಆಸ್ತಿ ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿರೋಣ. ಆದ್ರೆ ಹೇಳ್ತೀನಿ ಅದು ಏನೂ ಮಾಡಲಿಲ್ಲ. ನನಗೆ ಬೇಜಾರಾಯಿತು. ತಕ್ಷಣ ಇಷ್ಟೆಲ್ಲ ಘಟನೆ ಆದಮೇಲೆ ನನ್ನಲ್ಲಿ ಅವನಿಂದ ವಕಾಲತ್ ತಗೊಂಡು ಏನು 81 ಜನ ನಮ್ಮಿಂದ ಮುಂದಿದ್ದಾವೆಲ್ಲ ವಕಾಲತ್ ಅಬ್ಜೆಕ್ಷನ್ ಹಾಕಿದ್ರೆ ನಾವು 88 ವಕಾಲತ್ ಹಾಕೋಣ ಅಂತೇಳಿ ನಾನು ಹಂಗೆ ಪೆಂಡಿಂಗ್ ಬೆಳಿಕೊಂಡು ನಾವು ವಕಾಲತ್ ಹಾಕಿಲ್ಲ. ಸೊ ಈ ಕಾರ್ತಿಕ್ಕು ಹಣ ಈ ಕೇಸಲ್ಲಿ ಒಂದು ವಕಾಲತ್ ಹಾಕಿ ಅಂತ ಬಂದ ಅಬ್ಜೆಕ್ಷನ್ ಹಾಕ್ತಾರೆ. ಏನಪ್ಪ ಅಂತ ಈ ಥರ ಎಲ್ಲ ವಿಡಿಯೋ CD ಬಗ್ಗೆ ಇನ್ನೊಂದಿದೆ. ಸೊ ಅದರಿಂದ ಒಂದು ಅಬ್ಜೆಕ್ಷನ್ ಹಾಕ್ತಾರೆ. ಸುಮ್ಮನೆ ಹಾಕಕ್ಕಾಗಲ್ಲ. ಏನು ವಿಡಿಯೋ ಬಗ್ಗೆ ಮಾಡೋಣ ಅಬ್ಜೆಕ್ಷನ್ ಹಾಕಿ ಅಪರಾಧ ಹೇಳಿದ್ದಾರೆ ಅವರಿಗೆ. ನಾನು ನೋಡಿದೆ ಇಲ್ಲ ಪೆಂಡ್ರೈವ್ ನೋಡಿದಾಗ ಗೊತ್ತಾಯ್ತು. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಬರ್ತಾರೆ. ಈಗ ಶುರುವಾಗುತ್ತೆ ಅಧ್ಯಾಯ, ಹೊಸ ಅಧ್ಯಾಯ. ಇಲ್ಲಿ ಪ್ರಶ್ನೆ ಬಹಳ ಪಾಪ ಆತರಾತರವಾಗಿ ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿ ಹಂಚಿದ್ದು ಆಯಿತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು 10 ಬಾರಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿಕೆ ಕೊಟ್ಟರು. ಒಂದು ಬಾರಿ ಅಲ್ಲ. JDSನ 3 ಅಭ್ಯರ್ಥಿಗಳು ಸೋಲ್ತಾರೆ. ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಸೋಲ್ತಾರೆ. ಈ ಭವಿಷ್ಯ ಇದ್ಯಾವ ಕಲ್ತರು ಹೇಳೋದು ಅಂತ ನಾನು ಕೇಳಿದೆ. ಅದಕ್ಕೆ ಉತ್ತರ ಕೊಡಲಿಲ್ಲ. ಒಂದು 10 ಬಾರಿ ಹೇಳಿದ್ರು. ಯಾವುದೇ ಕಾರಣಕ್ಕೂ 3 JDSನ ಅಭ್ಯರ್ಥಿಗಳು ಗೆಲ್ಲಲ್ಲ, ಮಂಜುನಾಥ್ ಅವರು ಗೆಲ್ಲಲ್ಲ. ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ. ಶಿವಕುಮಾರ್ ಕೊಟ್ಟರೆ ಹೇಳಿಕೆನ ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಬಂದರು. ಅಂದರೆ ಅವ್ರ ಧೈರ್ಯ ಎಲ್ಲಿ ಬಂತು ಇದು ಹೇಳೋದಕ್ಕೆ? ಇದನ್ನ ಇಟ್ಕೊಂಡಿದ್ರಲ್ಲ, ಇದನ್ನ 21ನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮು. 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ. ನಾನು ಆ 5 ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದ್ರನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ, ಇದರಿಂದ ಮುಂದೆ ಏನು ಅಪಾಯ ಕಾದಿದೆ ತಾವು ದಾರಿ ತಪ್ಪಬೇಡಿ, ಈ ಅಪಾಯವನ್ನು ಯೋಚನೆ ಮಾಡಿ ಅಂತಕ್ಕಂಥ ಪದ ಬಳಸಿರೋದು ನಾನು. ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು, ಅವ್ರನ್ನ ಶಂಕಿತ ರೀತಿಯಲ್ಲಿ ನೋಡಿದ್ರು, ಕೊಡಬಾರದ ರೀತಿಯಲ್ಲಿ ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಹೋದರು. ಪ್ರತಿಭಟನೆಗಳು, ಹೆಣ್ಮಕ್ಳನ್ನ ಬಿಟ್ಟು 100 ಜನ 200 ಜನ ಕೂರಿಸಿ ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಇದೆಲ್ಲ ನಡೆಸಿದ್ರು. ಇವ್ರು ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ, ಈ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಒಂದು ಭಾಗ. ಈಗ ಚುನಾವಣೆ ಹಂತದಲ್ಲಿ ಇದೇನು ನಡೀತೀವಲ್ಲ, ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ನೀವೊಬ್ಬರು ಅಡ್ವೊಕೇಟರ್ ಇದ್ದೀರಿ. ಬಹುಶಃ ನೀವು ನನ್ನ ಚುನಾವಣೆಯಲ್ಲಿ ಸೋಲ್ತಕ್ಕಂಥ ವಿಷಯವನ್ನೇನು ಪ್ರಿಡಿಕ್ಷನ್ ಕೊಟ್ಟಿದ್ದೀರಿ. ಈಗ ಕಾರ್ತಿಕ್ ಅಂತಕ್ಕಂಥವನು ರೇವಣ್ಣ ಅವ್ರ ಮನೇಲಿ ಡ್ರೈವರ್ ಆಗಿದ್ದವನೇ.
ಅವ್ರ ಮನೆಯಲ್ಲಿ ಬಹುಶಃ 8 ವರ್ಷದಿಂದ ಇದನ್ನ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ಇದ್ದ ಅಂತೇಳಿ. ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮಾಹಿತಿ ನನಗೆ ಈಗ ಬಂದಿದೆ. ಇನ್ನೊಂದು ನೆನ್ನೆ ಒಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದಾರಲ್ಲ, ಆ ಹೆಣ್ಮಗಳು ಸ್ವಲ್ಪ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂಥ ಹೆಣ್ಮಗಳು ಅಂತಕ್ಕಂಥದ್ದು ಬಂದಿದೆ. ಮನೆ ಬಿಟ್ಟು 5 ವರ್ಷ ಆಗಿದೆ. ಅದು ಯಾತಕ್ಕೆ ಮನೆ ಬಿಟ್ಟ, ಇವನು ಡ್ರೈವರು ಇವರು ಅದೆಲ್ಲ ಮುಂದೆ ತನಿಖೆಯಲ್ಲಿ ಬರಲಿ, ಅದು ಎಲ್ಲ ಬರುತ್ತೆ. ಅವನ ಹಣೆ ಬರವೂ ಗೊತ್ತಾಗುತ್ತೆ. ಯಾತಕ್ಕೆ ಬಿಟ್ಟಿದ್ದ, ಅಲ್ಲಿ ಕೆಲಸ ಯಾವ ಥರ ಮಾಡ್ತಿದ್ದ, ಅಲ್ಲಿಂದ ಯಾವ ರೀತಿ ಹೋದ, ಅದೆಲ್ಲ ಮುಂದೆ ಬರ್ತದೆ. ಈಗ ಅದೇನೋ ಹೇಳಿಕೆನೂ ಕೊಡಿಸ್ಕೊಂಡವ್ರಂತೆ ಬೆಳಿಗ್ಗೆ. ನಾನು ಯಾವಾಗ ಈ ವಿಷಯಗಳೆಲ್ಲ ತೆಗಿತೀನಿ ಅಂತ ಮೆಸೇಜ್ ಹೋಯ್ತು ಅವರಿಗೆ. ಈಗ ಅವ್ರ ಕೆಲವೊಂದು ಹೇಳಿಕೆ ತರಾತುರಿ ಕೊಡಿಸ್ಕೊಂಡವ್ರೆ. ದೇವರಾಜೇಗೌಡನಿಗೆ ನಾನು ಕೊಟ್ಟೇ ಇಲ್ಲ, ಅವನ ಹತ್ರ ಇದ್ದಿದ್ದೆಲ್ಲ ಅವನ ಹತ್ರ ಇತ್ತು, ನನಗಿದು ಗೊತ್ತೇ ಇಲ್ಲ, ಕ್ಯಾಸೆಟೇ ಮಾಡಿಸಿಲ್ಲ ಅಂತ ಏನೋ ಹೇಳೋನಿ ಅಂತ ಏನೋ ಹೇಳಿದ್ರು. ಈಗ ನಾನು ಹೊರಗಡೆ ಅದೆಲ್ಲ ಇರಲಿ, ಯಾರು ಮಾಡಿದ್ದಾರೆ ಯಾರು ಬಿಟ್ಟರು ಅದೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಣ್ಣವರೇ ಏನು SIT ರಚನೆ ಮಾಡಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೇನಾದರೂ ಈ ನಾಡಿನ ಮಹಿಳೆಯರ ಬಗ್ಗೆ, ಈ ನಾಡಿನ ಬಡ ಕುಟುಂಬಗಳ ಬಗ್ಗೆ ಇರ್ಬೋದು, ಗೌರವ ಅಂತಕ್ಕಂಥದ್ದಿದ್ರೆ ಕಿಂಚಿತ್ತು ನಿಮಗೆ, ದಯವಿಟ್ಟು ಈ ಬಿಡುಗಡೆ ಮಾಡಿದ್ದಾರಲ್ಲ ಪೆನ್ ಡ್ರೈವ್ಗಳನ್ನ, ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಸೋಷಿಯಲ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರಲ್ಲ, ಇದೆಲ್ಲ ಮಾಹಿತಿಗಳನ್ನು, ಆ ಹೆಣ್ಣುಮಕ್ಳು ಏನು ಅನ್ಯಾಯ ಮಾಡಿದ್ರು, ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದ್ರು, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅವನು ತಪ್ಪು ಮಾಡಿದರೆ ಆ ತಪ್ಪಿಗೆ ತಲೆ ಬಾಗಲೇಬೇಕು ಅವನು. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರೇ, ನಿಮ್ಮ SITನಲ್ಲಿ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದೀರಿ, ಒಪ್ಕೋತೀನಿ. ಇದ್ರ ಜೊತೆಗೆ ಈ ಹೆಣ್ಣು ಮಕ್ಕಳ ಮುಖಗಳನ್ನು ಹಾಕಿ, ಅದೇನೋ 2,000 ಇದೆಯಂತಲ್ಲ ಇನ್ನೂ ಕ್ಯಾಸೆಟ್ಗಳು, ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ 2,000 ಈ ಕ್ಯಾಸೆಟ್ಗಳನ್ನು? ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ 2,000 ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಇರಬೇಕು. ಅವರು MP ಆಗಿದ್ದು 5 ವರ್ಷ, ಅವ್ರು MP ಕೆಲಸನೇ ಮಾಡಿಲ್ಲ. ಅಲ್ಲಿಗೆ 2,000 ಕೇಸು ಇದರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ 2,000 ಕುಟುಂಬದ ಹೆಣ್ಣುಮಕ್ಕಳು ನೀವೇನೇನು ಪ್ರಿಪೇರ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು, ಆ ಹೆಣ್ಣುಮಕ್ಳಿಗೆ ರಕ್ಷಣೆ ಕೊಡೋರು ಯಾರು? 4 ಕೂಡ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಅವರ ಪ್ರೈವಸಿ ಅಂತಕ್ಕಂಥದ್ದೇನಿದೆ, ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು, ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು, ಅವರ ಪ್ರೈವಸಿಯ ಆಕ್ಟಿವಿಟೀಸ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಕ್ಕಂಥದ್ದು, ಇದನ್ನು ಮಾಡಿದಾಗ ಯಾವ ರೀತಿಯ ಸೆಕ್ಷನ್ ಮೇಲೆ ಆ್ಯಕ್ಷನ್ ಆಗಬೇಕಾಗ್ತದೆ. ನಿಮ್ಮ SITಯ ಮುಖಾಂತರ 21ನೇ ತಾರೀಕಿನ ನಿಮ್ಮ ಪೆನ್ ಡ್ರೈವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರೆಲ್ಲದರಲ್ಲೂ ಬಂತಲ್ಲ. ಜೊತೆಗೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಪಾಪ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ, ತಾಯಂದ್ರ, ಕಾಂಗ್ರೆಸ್ನ ನಾರಿಮಣಿಗಳೇ, ತಾಯಂದ್ರ, ಮೊದಲು ನೀವು ಪ್ರತಿಭಟನೆ ಮಾಡಬೇಕಾದ್ದು ದೇವೇಗೌಡರ ಮನೆ ಹತ್ರ ಅಲ್ಲ, ಕುಮಾರಸ್ವಾಮಿ ಮನೆ ಹತ್ರ ಅಲ್ಲ. ಕಾಂಗ್ರೆಸ್ನ ತಾಯಂದ್ರಿಗೆ ಹೇಳ್ತೀನಿ ನಾನು, ಮೊದಲು ಮಾಡಬೇಕಾಗಿರೋದು ನಿಮ್ಮ ಮಹಾನ್ ನಾಯಕ ಇದ್ದಾನಲ್ಲ ಅವನ ಮನೆ ಮುಂದೆ. ಇಲ್ಲ ನಿಮ್ಮ ಸರ್ಕಾರ ನಡೆಸ್ತಿರೋದು ನಾನು ನಡೆಸ್ತಾ ಇದ್ದೀನ, ಸರ್ಕಾರ ಮಾಡ್ತಿರೋದು ನಾನು ಮಾಡ್ತೀನೋ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೋ? ಇದ್ರ ಸತ್ಯಾಸತ್ಯತೆ ಬಗ್ಗೆ ನೀವು ಪ್ರತಿಭಟನೆ ಮಾಡಬೇಕು ಅಂದರೆ ನಿಮ್ಮ ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಮಾಡಿ, ನನ್ನ ಮನೆ ಮುಂದೆ ಯಾಕೆ ಬರ್ತೀರಿ? ದೇವೇಗೌಡರ ಹೆಸರು ಯಾಕೆ ತರ್ತೀರಿ? ಯಾರೋ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಮಾಡ್ಕೊಳ್ಳೋದಕ್ಕೆ ದೇವೇಗೌಡರ ಕಾರಣನಾ, ನರೇಂದ್ರ ಮೋದಿಯವ್ರ ಕಾರಣನಾ? ಸಿದ್ದರಾಮಯ್ಯನವರೇ, ನಾನು ಮುಂದೆ ಬರ್ತೀನಿ, ಇವತ್ತು ಹೇಳಲ್ಲ, ಮುಂದೆ ಬರ್ತೀನಿ, ಇನ್ನೂ ಸಮಯ ಇದೆ. ನಿಮ್ಮ ಕುಟುಂಬದಲ್ಲಿ ನಡೀತಲ್ಲ ಒಂದು ದುರ್ಘಟನೆ, ಅದನ್ನು ನಾನು ಬಳಕೆ ಮಾಡೋಕ್ಕೆ ಹೋಗಲ್ಲ. ಈಗ ನಿಮ್ಮ ಕುಟುಂಬದಲ್ಲಿ ನಡೆದಂಥ ದುರ್ಘಟನೆ ನಾನು ಇದಕ್ಕೆ ಬಳಕೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರೇ, ಅವತ್ತು ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಉಳಿಸಿದ್ರಲ್ಲ ನರೇಂದ್ರ ಮೋದಿ, ಸುಷ್ಮಾ ಸ್ವರಾಜ್ ಮಾನ ಮರ್ಯಾದೆ ಉಳಿಸಿದ್ರಲ್ಲ, ಅದಕ್ಕೆ ಇವತ್ತು ನರೇಂದ್ರ ಮೋದಿ ಅವರನ್ನು ಪ್ರಜ್ವಲ್ ರೇವಣ್ಣ ಅವರದಕ್ಕೆ ಟ್ಯಾಲಿ ಮಾಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ನೀವು?
ಇದಾ ನಿಮ್ಮ ಸೌಜನ್ಯ? ಇದಾ ನಿಮ್ಮ ಸೌಜನ್ಯ ಕೇಳಲಿಕ್ಕೆ ಬಯಸ್ತಾ ಇದ್ದಾನೆ. ನರೇಂದ್ರ ಮೋದಿ ಅವ್ರಿಗೂ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸಂಬಂಧನೇ. ಟಿಕೆಟ್ ಕೊಟ್ಟಿರ್ಬೋದು, JDS ಪಕ್ಷಕ್ಕೆ 3 ಅಭ್ಯರ್ಥಿಗಳನ್ನ ಹಾಕೊಳ್ಳಿ ಅಂತೇಳಿ. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು BJP ಅಲ್ಲ. ಆ ಸ್ಥಾನ ನಮ್ಗೆ ಬಿಟ್ಟುಕೊಟ್ಟಿದ್ರು, ಅಭ್ಯರ್ಥಿ ಮಾಡಿರೋದು ನಾವು ಮಾಡಿದ್ದೇವೆ. ಈಗ ಅವರು ನಮ್ಮ ಹೋಮ್ ಮಿನಿಸ್ಟ್ರು ಮಾತನಾಡಿದ್ದಾರೆ. ನಾನು ನೆನ್ನೆನೇ ಹೋಮ್ ಮಿನಿಸ್ಟ್ರಿಗೆ, BJP ಅಧ್ಯಕ್ಷರಿಗೆ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಘಟನೆಗಳ ವರದಿಯನ್ನು ಕೊಟ್ಟಿದ್ದೇನೆ. ಅವರು ಎಲ್ಲ ರೀತಿಯ ಘಟನೆಗಳನ್ನು ತರಿಸ್ಕೊಂಡಿದ್ದಾರೆ. ಅವರ ತೀರ್ಮಾನ ಏನು ಅಂತಕ್ಕಂಥದ್ದು ಇವತ್ತು ಗೌಹಾತಿಲಾಗಲಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ನ ಎಲ್ಲ ನಮ್ಮ ತಾಯಂದ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು BJP ಏನು ಮಾಡ್ತಾರೆ, BJP ಏನು ಉತ್ತರ ಕೊಡ್ತಾರೆ? ನಿಮ್ಮ ಪಕ್ಷದಲ್ಲಿ ಏನೇನು ಘಟನೆಗಳು ನಡೆದವೆ ಅದು ಯಾವುದೂ ನಾವು ಕೆದಕಲಿಲ್ಲ. ಅಸ್ಸಾಮಲ್ಲಿ ಕಾಂಗ್ರೆಸ್ ಜೈಲ್ಗೆ ಹಾಕೋರು, ಅಸ್ಸಾಮಲ್ಲಿ ಕೆದಕಲಿಲ್ಲ ನಾವು, ಫೇಕ್ ಕೆದಕಲಿಲ್ಲ ನಾವು, ಯಾವುದೋ ವಿಷಯಗಳು ಕೆದಕಿಲ್ಲ. ಇನ್ನು ಅದು ನಮ್ಗೆ ಅವಶ್ಯಕತೆನೂ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ನಾವು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನು ರಾಜಕೀಯಕ್ಕೆ ಬಳಕೆ ನಮ್ಮ ಜೀವನದಲ್ಲಿ ದೇವೇಗೌಡರು ಎಂದೂ ಮಾಡಿಲ್ಲ, ನಾವು ಮುಂದೇನೂ ಮಾಡಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಎದುರಿಸ್ತೀವಿ, ಧೈರ್ಯವಾಗಿ ತಯಾರಾಗಿದ್ದೇವೆ, ಎದುರು ಓಡೋಗಲ್ಲ. ಇಂಥ ನೀಚತನದ ರಾಜಕಾರಣ, ಆ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡ್ತಿರೋದು ನೀವೆಲ್ಲ. ಯಾರಾದರೂ ಆತ್ಮಹತ್ಯೆಗೆ ಶರಣಾದರೆ ಇವತ್ತು ಆ ಫೋಟೋಗಳೇನು ರಿಲೀಸ್ ಮಾಡಿದ್ದೀರಿ, ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು. ಇವತ್ತು ಸರ್ಕಾರದ ಹೊಣೆ ಇಲ್ಲಿ. ಪಾಪ 5 ದಿವಸದಿಂದ ಏನೋ ಕೊರೋನಾ ಪೇಪರ್ ಇಲ್ಲ, ಇಲ್ಲಿ ಹೇಳ್ಬೇಕು, ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವಂತೆ. ಪಾಪ SIT ಅವರಿಗೆ ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವು. ಯಾರು ಮುಂದೆ ಬಂದಿಲ್ವಂತೆ. ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ, ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ. ಇವತ್ತು ಇದು ಒಂದು ಭಾಗ. ಇನ್ನು ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟಾ? ಚುನಾವಣೆ ಪ್ರೋಸೆಸ್ ನಡೀತಾ ಇದೆ, ಚುನಾವಣೆ ಪ್ರೋಸೆಸ್ ನಡೀತಾ ಇದೆ. ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದಿಲ್ಲ. ಇಲ್ಲಿ ಹೇಳಿಕೆ ಕೊಡ್ತಾರೆ, ಪಾಪದ ಕೊಡ ತುಂಬಿದಾಗ ಎಲ್ಲವೂ ಹೊರ ಚೆಲ್ಲಲೇಬೇಕು. ನೊಂದವರು ದೂರು ನೀಡಿದರೆ ರಕ್ಷಣೆ. ಹಾಸನ DC ಸತ್ಯಭಾಮ ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲನ ವಧೆ ಕಥೆನೂ ಹೇಳೋರು ನಿನ್ನೆ ಅವ್ರಿಗೆ ಎಲ್ಲರಿಗೂ ಪಾಠ ಮಾಡೋರಿಗೆ ಹೆಣ್ಮಗಳು ಜಿಲ್ಲಾಧಿಕಾರಿ. ಈ ಪಾಠನೂ ಅವ್ರಿಗೆ ತಯಾರು ಮಾಡಿರ್ಬೇಕು ಹೇಳು ಅಂತ ಹೇಳಿ ಜಿಲ್ಲಾಧಿಕಾರಿಗೂ. ಆಮೇಲೆ ಅವರು ಎಲ್ಲ ಈ ಕತೆ ಹೇಳಿದ ಮೇಲೆ ನನಗಿದು ಯಾವುದು ಮೊದಲು ಗೊತ್ತಿರಲಿಲ್ಲ, ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ ಹೆಣ್ಣುಮಗಳೇನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು? ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲನಿಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟನಂತೆ. ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದೀಯಾ? ಈ ಹೆಣ್ಣು ಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. DC ನಿನ್ನ ಕೆಲಸ ಏನು? ಈ DC ಕೆಲಸ ಏನು? ಇಲ್ಲಿ ರಾಜಣ್ಣ ಸಂತ್ರಸ್ತರಿಗೆ ಬೆದರಿಕೆ ಇದ್ದರೆ ಭದ್ರತೆ ಕೊಡಲು ಸರ್ಕಾರ ಸಿದ್ಧ. ರಾಜಣ್ಣಂದು ಈ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ. ಅದಿರಲಿ, ಅವೆಲ್ಲ ಮುಂದೆ ಬರೋಣ. ಕಿಡ್ನಾಪಿಂಗ್ದು ಅವೆಲ್ಲ ಭಾಳ ಇದ್ದಾವೆ, ಚರ್ಚೆ ಮಾಡೋಣ. ಏನು ಎಲ್ಲೂ ಹೋಗಲ್ಲ. ಪಾಪ ಕರೆದವ್ರು ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಕರೆದವ್ರೆ, ಎಲ್ಲೂ ಹೋಗಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ. ಇಲ್ಲಿ ಇದು ಒಂದು ಭಾಗ. ಆ DCಗೆ ನಿಮಗೇನಾದರೂ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ದರೆ, ಅಡ್ಮಿನಿಸ್ಟ್ರೇಷನ್ ತಿಳುವಳಿಕೆ ಇದ್ದರೆ, ಸಾಮಾನ್ಯ ಪರಿಜ್ಞಾನ, ಆ DC ಹೇಳಿಕೆ ಮೇಲೆ ಏನು ಆ್ಯಕ್ಷನ್ ತಗೋತೀರಿ? ಯಾರು ಅವ್ರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳಿಕ್ಕೆ? ಶಿ ಈಸ್ ಓನ್ಲಿ ರೆಕಮೆಂಡೇಟರಿ ಬಾಡಿ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ. ಇದು ಒಂದು ಭಾಗ. ಇಲ್ಲಿ ಪಾಪ ಏನು ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋರೆ.
ಅವರು ಸಹ ಮಾಂಗಲ್ಯ ಭಾಗ್ಯ ಇದರ ಬಗ್ಗೆ ಎಲ್ಲ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಪಾಪ ಅವ್ರ ಕೈಲೊಂದು ಮೊಬೈಲ್ ಫೋನ್ ಇಟ್ಕೊಂಡವ್ರೆ ಪ್ರಿಯಾಂಕಾ ಗಾಂಧಿ. ಅದನ್ನು ನೋಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಕೆ ಹಾಕೊಂಡು ನಗ್ತಾವ್ರೆ ಈ ಫೋಟೋದಲ್ಲಿ, ಕೇಕೆ ಹಾಕೊಂಡು ನಗ್ತಾವ್ರೆ. ಹೇಳ್ತಾ ಇರಬೇಕು ಇದೆಲ್ಲ ಕತೆ ವರ್ಣನೆ ಮಾಡ್ತಾ ಇರಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಅವರು ನೋಡಿ ಯಾವ್ಯಾವ ರೀತಿ ನಮ್ಮ ಪೆನ್ ಡ್ರೈವ್ ರೆಡಿ ಮಾಡಿ ಇಡೀ ರಾಜ್ಯಕ್ಕೆ ಸರ್ಕ್ಯುಲೇಟ್ ಮಾಡೋರು ನೋಡಿ ಅಂತ ಹೇಳಿ ಅವ್ರಿಗೂ ಮೊಬೈಲ್ ಫೋನ್ ಕೊಟ್ಟು ತೋರಿಸ್ಕೊಂಡು ಕೂತವ್ರೆ. ಪ್ರಿಯಾಂಕಾ ಗಾಂಧಿಗೂ ಮೊಬೈಲ್ ಫೋನ್ ತೋರಿಸ್ತಾವ್ರೆ, ಎಂಜಾಯ್ ಮಾಡ್ತಾವ್ರೆ ಅದು ನೋಡ್ಕೊಂಡು ಇಬ್ರು. ನೀವು ಮಹಿಳೆಯರಿಗೆ ಗೌರವ ಕೊಡ್ಲಿಕ್ಕೆ ಇದನ್ನು ರಿಲೀಸ್ ಮಾಡಿರೋದು. ಅವ್ರ ಕೈಲೂ ಇವತ್ತು ಹೇಳಿಕೆ, ಅವ್ರ ಕೈಲೂ ಹೇಳಿದ್ದಾರೆ. ಇದೊಂದು ಭಾಗ. ನಾನು ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥದ್ದು SIT ಇಂದ ಈ ಕ್ಯಾಸೆಟ್ ರಿಲೀಸ್ ಮಾಡ್ತಕ್ಕಂಥದ್ದು ಯಾರ್ಯಾರ ಪಾತ್ರ ಇದೆ. ಈ ಕಾರ್ತಿಕ್ನ ಒಂದು ಜೀವನದಲ್ಲಿ ಏನೇನು ನಡೆದಿದೆ ಅವನಿಂದ ಇದು ಹೆಂಗೆ ಪ್ರಾರಂಭ ಆಯಿತು, ಯಾವ ಕಾರಣಕ್ಕೆ ಇವೆಲ್ಲ ಪ್ರಾರಂಭ ಆಗಿದೆ ಅದನ್ನೂ ಒಳಗೊಂಡಂತೆ. ಅದ್ಯಾವುದೋ ಹೆಣ್ಮಗಳದ್ದು ಬೇರೆ ಇದೆ ಅಂತದ್ದು, ಈಗ FIR ಬೇರೆ ಹರಿಸ್ಕೊಂಡಿದ್ದೀರಲ್ಲ ಒಂದು ಇದನ್ನು, ಇದೆಲ್ಲವನ್ನು ಒಳಗೊಂಡಂತೆ ಪ್ರಮುಖವಾಗಿ ನಿಮಗೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ನೀತಿ ಅಂತಕ್ಕಂಥದ್ದಿದ್ದರೆ ಇವತ್ತು ಇಲ್ಲ ಶಿವಕುಮಾರ್ಗೆ ಸಂಬಂಧವೇ ಇಲ್ಲ ಅಂತ ನೀವು ಹೇಳ್ಬೋದು. ಯಾರೋ ಕೊಟ್ಟವ್ರೆ ನಮಗೆ ಗೊತ್ತಿಲ್ಲ ಅಂತೇಳಿ. ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟ ಮಾಡ್ಕೊಂಬಂದಿರೋರು ಒಂದು ಭಾಗ. ಆ ಕಾರ್ತಿಕ್ಕು ಕೊನೆಗೆ ರಕ್ಷಣೆಗೆ ಅವ್ರ ಹತ್ರಕ್ಕೆ ಹೋಗಿರೋನು. ನಂತರ ಕಾರ್ತಿಕ್ ಅವ್ರ ಹತ್ರಕ್ಕೆ ಹೋದಾಗ ವಕೀಲರ ಹತ್ರ ಏನೇನು ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನ ವಕೀಲರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದನ್ನು ವಕೀಲರು ಇವತ್ತು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಅವರೇನು ನಮ್ಮ ಪರವಾಗಿದ್ದವರಲ್ಲ ವಕೀಲರು. ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ನಿರಂತರವಾಗಿ ಎಲೆಕ್ಷನ್ನಲ್ಲಿ ಅರ್ಜಿ ಹಾಕಿದ ಮೇಲೆ ನಡೆಸ್ಕೊಂಡ್ ಬಂದಿರೋರು ಹೋರಾಟನ. ಅವರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ಅದು ಹೇಳಿದ್ದಾರೆ ದೇವರಾಜೇಗೌಡರು. ಕಾರ್ತಿಕ್ ಬಂದು ನನ್ನ ಮುಂದೆ ಏನು ಹೇಳಿದ, DK ಶಿವಕುಮಾರ್ ಇವರೆಲ್ಲ ಇದನ್ನ ಯಾವಾಗ ಉಪಯೋಗ ಮಾಡ್ಕೋತೀವಿ ಅಂತ ಹೇಳಿ ಈ ಕೆಲಸ ಏನು ಮಾಡಿದ್ದಾರೆ. ನಿಮಗೆ ಏನಾದರೂ ಕನಿಷ್ಠ ಆ ಅಧಿಕಾರದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದೇನಿದೆ ಅವನು ನೋಡ್ತಾನೆ. ನಾವು ಅವ್ರನ್ನ ನಂಬಿದಿರೋದು, ಭಗವಂತನ ನಂಬೆ ನಾವು ರಾಜಕೀಯ ಮಾಡಿರೋದು. ನಾನು ಒಂದು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ನಿಮಗೆ ನೈತಿಕತೆ ಅನ್ನೋದಿದ್ರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನ ಡಿಸ್ಮಿಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಾಡಿನ ಮಹಿಳೆಯರಿಗೆ ಗೌರವ ನಾನು ಯಾವ ರೀತಿ ತೋರಿಸಿದ್ದೇನೆ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಹೇಳಿ. ಇವತ್ತು ಇಂಥ ವ್ಯಕ್ತಿಗಳನ್ನು ನೀವು ಇಟ್ಕೊಂಡು ಮಹಿಳೆಯರಿಗೆ ನೀವು ಯಾವ ಗೌರವ ಕೊಡ್ತೀರಿ, ಯಾವ ರಕ್ಷಣೆ ಕೊಡ್ತೀರಿ? ನೀವು ಇಲ್ಲೇ ನೋಡಿದ್ನಲ್ಲ ಹುಬ್ಬಳ್ಳಿನಲ್ಲಿ ಆ ನೇಹಾ ಪ್ರಕರಣವನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡ್ರಿ ನೀವೆಲ್ಲ. ನೇಹಾ ಪ್ರಕರಣದಲ್ಲಿ ಇದೆಲ್ಲ ಇಲ್ಲಿ ನೋಡಿದ್ದೇವೆ. ಇವತ್ತು ಇಂಥ ವ್ಯಕ್ತಿಗಳ ಮುಖಾಂತರ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಕೊಡೋರ ಅಲ್ಲಿ ಇವತ್ತು ಇಷ್ಟೆಲ್ಲ ಮಾಡಿ 14ರಲ್ಲಿ 14 ಸ್ಥಾನಗಳು JDS BJP ಅಭ್ಯರ್ಥಿಗಳು ಇವತ್ತಲ್ಲಿ ಗೆಲ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ. ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದರೂ ಒಂದು 4-5 ಸೀಟ್ ಗಿಟ್ಟಿಸ್ಕೊಳಕ್ಕಾಯ್ತದಂತೆ ಈ ಹೊರಟಿದ್ದೀರಿ. ಅದಕ್ಕೋಸ್ಕರಲೇ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ 4 ದಿನ ಈ ಭಾಗದ ನನ್ನ ತಂದೆ ತಾಯಂದಿರ ವಿಶ್ವಾಸ ಗಳಿಸಿ ನಮ್ಮ BJPಯ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಎಲ್ಲರನ್ನೂ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಮುಂದಿನ 4 ದಿನ ನನ್ನ ಶ್ರಮವನ್ನು ಆಗ್ತಾ ಇದ್ದೇನೆ. ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ. ನಿಮ್ಮ SIT ಇದು ಬಹುಶಃ ಚುನಾವಣಾ ಫಲಿತಾಂಶ ಬರೋವರೆಗೆ ಇದಕ್ಕೆ ಕತೆ ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಸ್ಟೋರಿ ಮಾಡಿಸ್ಕೋಬಹುದಷ್ಟೇ. ನಾನು ಹಿಂದೆನೂ ನೋಡಿದ್ದೇನೆ, ಯಾವುದೋ ಡ್ರಗ್ ಪ್ರಕರಣದಲ್ಲಿ 1 ತಿಂಗಳು 2 ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡಿದ್ರಿ.
ಏನಾಯ್ತು ಪ್ರಕರಣ ಅಲ್ಟಿಮೇಟ್ಲಿ? ಅದಕ್ಕೋಸ್ಕರ ಇಲ್ಲಿ ನನಗೆ ಸತ್ಯಾಂಶ ನ್ಯಾಯ ದೊರಕತಕ್ಕಂಥದ್ದಕ್ಕೆ ನಮ್ಮ ತಕರಾರಿಲ್ಲ. ಆದರೆ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿರ್ತಕ್ಕಂಥದ್ದು ನೀವುಗಳು. ನನ್ನ ಚಿಂತನೆ ಇರೋದು, ನೆನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು 3-4 ಜನ ಕೊಟ್ಟಿರ್ತಕ್ಕಂಥ ಅವರ ರಿಯಾಕ್ಷನ್ಗಳನ್ನು. ನಾನು ಡೇ ಒನ್ ಹೇಳಿದೆ, ಅಯ್ಯೋ ಪುಣ್ಯಾತ್ಮರ, ಅದು ಏನು ಬೇಕಾದರೂ ಪ್ರಜ್ವಲ್ ರೇವಣ್ಣ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ ನೀವು ಚಾರ್ಜ್ ಮಾಡ್ಕೊಳ್ಳಿ. ಪಾಪ ಆ ಹೆಣ್ಣು ಮಕ್ಕಳನ್ನ ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಅವ್ರ ಮುಖಗಳನ್ನು ಬ್ರೋಧೀಕರಿಸಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಲ್ಲ, ಕುಟುಂಬಗಳ ಬದುಕೇನಾಗಬೇಕು? ಇದನ್ನು ಮಾಡ್ಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕೊಂಡ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಹೇಳಿದ್ದೀರಿ. ಅದು ಎಂಥದ್ದು ವೀಕೆಂಡ್ ವಿತ್ ರಮೇಶ್ ಏನು ಹೇಳಿದ್ದೀರಿ? ಎಷ್ಟು ಮಟ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಿ ಮಹಿಳೆಯರಿಗೆ? ಹೇಳಿದ್ದೀರಿ ವೀಕೆಂಡ್ ವಿತ್ ರಮೇಶ್ನಲ್ಲಿ ಎತ್ತ ತಾಯಿ, ಮದುವೆ ಆದಂಥ ಹೆಂಡತಿ, ಜನರಾದಂಥ ಹೆಣ್ಣು ಮಗಳು, ಈ ಮೂರು ಜನಗಳ ಮೇಲೂ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಎತ್ತ ತಾಯಿನ ಬಗ್ಗೆ ಆ ಯೌವನವನ್ನು ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ? ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ? ನಾನು ಏಕವಚನದಲ್ಲಿ ಮಾತನಾಡಬಾರದು. ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸಿದೆಯಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ನಾನು ಬೆಂಬಲ ಕೊಡೋದಿಲ್ಲ. ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನರ ಬದುಕು ಕೊಟ್ಟಿದ್ದೇವೆ, ಅನ್ನ ಕೊಟ್ಟಿದ್ದೇವೆ. ದೇವೇಗೌಡ 60 ವರ್ಷದ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳು ಅವರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ. ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು. ನಿಮ್ಮಿಂದ ಕಲಿಬೇಕಾ ನಾನು? ಓಹೋ, ಬರಲಿ ಈಗ ಕುಮಾರಸ್ವಾಮಿ. ನೋಡಿದೆ ಇದೆಲ್ಲ ಪ್ರತಿನಿತ್ಯ ಕಳೆದ ಒಂದು 5 ದಿವಸದ ಹೇಳಿಕೆಗಳನ್ನು. ಆ ದುರಹಂಕಾರ ಭಾಳ ದಿವಸ ಉಳಿಯಲ್ಲ. ನಿಮ್ಮ ಅಧಿಕಾರದ ಮದ, ಹಣದ ಮದ ಭಾಳ ದಿವಸ ಉಳಿಯಲ್ಲ. ಇವೆಲ್ಲ ಚಕ್ರ ಸುತ್ತಾ ಇರ್ತದೆ. ನಾನು ಈಗಲೂ ಈ ನಾಡಿನ ನನ್ನ ತಂದೆ ತಾಯಂದರಿಗೆ, ನನ್ನ ಸಹೋದರಿಯರಿಗೆ ನನಗೇನು ಗೌರವ ಕೊಟ್ಟಿದ್ದೀನಿ, ನನ್ನ ವೋಟರ್ಸು ನನ್ನ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು, ಈ ನಾಡಿನಲ್ಲಿ ಅತಿ ಹೆಚ್ಚಿನ ಒಂದು ನನ್ನ ಗೌರವ ಕೊಡ್ತಕ್ಕಂಥದ್ದು ಈ ನಾಡಿನ ನನ್ನ ತಾಯಂದರು, ಸಹೋದರಿಯರು. ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅಂಥ ತಾಯಂದಿರುಗಳಿಗೆ, ಅಂಥ ಸಹೋದರಿಯರಿಗೆ ನಾನು ದ್ರೋಹ ಮಾಡೋನಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೆ ನಿಮಗೆ ಕನಿಷ್ಠ ಕೃತಜ್ಞತೆ ಏನಾದಿದ್ರೆ, ನರೇಂದ್ರ ಮೋದಿ ಅವರು ನಿಮ್ಮ ಮಾನ ಉಳಿಸಿದ್ದಾರೆ, ಅವರ ಹೆಸರನ್ನ ತರಬೇಡಿ ನೀವು. ಇದಕ್ಕೆ ನೀವು ಹೋರಾಟ ಮಾಡೋಣ. ಅವ್ರನ್ನ ಹೆಸರನ್ನ ತರ್ತೀನಿ, ನರೇಂದ್ರ ಮೋದಿ ಹೆಸರನ್ನ. ಕನಿಷ್ಠ ಸೌಜನ್ಯ ಇದ್ದರೆ ನಿಮಗೆ, ಅವರು ಅವತ್ತು ಯಾವ ರೀತಿ ನಿಮ್ಮ ಗೌರವ ಉಳಿಸಿದ್ದಾರೆ ನಿಮ್ಮ ಕುಟುಂಬದ್ದು, ಅದನ್ನು ನೆನೆಸ್ಕೊಳ್ಳಿ ನೀವು. ದೇವೇಗೌಡರನ್ನ ನಮ್ಮನ್ನು ನೆನೆಸ್ಕೋಬೇಕಾಗಿಲ್ಲ. ಇದನ್ನು ಹೇಳಿ ಈಗಲೂ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಸತ್ಯಾಂಶಗಳನ್ನು ಹೊರಗೆ ತಂದಿ. ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಅಧಿಕಾರಿಗಳ ಮುಖಾಂತರ ನಿಮಗೆ ಬೇಕಾದಂಥ ವರದಿಯನ್ನು ತಗೊಳ್ಳೋದಲ್ಲ. ಅಂತಿಮವಾಗಿ ನೀವು ಎಲ್ಲ ಉತ್ತರ ಕೊಡಬೇಕಾದಂಥದ್ದು ಒಂದು ಕಾಣದ ಶಕ್ತಿ ಏನಿದೆ, ಆ ದೇವರ ಮುಂದೆನೇ ನಾವು ಉತ್ತರ ನೀವು ಕೊಡಲೇಬೇಕು. ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳಿ ಈಗಾಗಲೇ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಅಮಾನತ್ ಆದೇಶವನ್ನು ಕಳಿಸಿದ್ದಾರೆ. ಅದರಿಂದ ಇವತ್ತು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿದ್ದಾರೆ. ಇಲ್ಲಿ ಎಷ್ಟು ದಿನ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಅದು ಬರೋದಿಲ್ಲ. ಎಷ್ಟು ದಿನ ಅನ್ನೋದು ಬರಲ್ಲ. ಅಮಾನತ್ ಇದಿಷ್ಟೇ ನಮ್ಮ ಕರ್ತವ್ಯ. ನಾವು ನಿರ್ವಹಿಸಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಅದು ಕನಿಷ್ಠ ಆ ಮಾನ ಮರ್ಯಾದೆ ಏನಾದ್ರು ಉಳಿಸ್ಕೋಬೇಕು ಅನ್ನೋದಿದ್ರೆ ನೀವು ಸೇರ್ಕೊಂಡಿದ್ದೀರಿ. ಇದರಲ್ಲಿ ಗೊತ್ತಿದೆ ನನಗೆ.
ಈ ಕ್ಯಾಸೆಟ್ ಬಿಡುಗಡೆಯಲ್ಲಿ ನೀವು ಸೇರಿದ್ದೀರಿ, ನಿಮ್ಮ ಗಮನಕ್ಕೆ ಬರದೇ ಇದೇನಾಗಿಲ್ಲ ಈ ಕ್ಯಾಸೆಟ್ ಬಿಡುಗಡೆ. ಅದಕ್ಕೋಸ್ಕರಲೇ ಹೇಳಿದ್ ನೀವು 4 ಸ್ಥಾನ ಸೋಲ್ತಾರೆ. ಮಂಜುನಾಥನ್ನು ಒಳಗೊಂಡಂತೆ JDS 3 ಸ್ಥಾನವೂ ಸೋಲ್ತದೆ ಅಂತಕ್ಕಂಥದ್ದನ್ನ ಪದೇ ಪದೇ ಮುಖ್ಯಮಂತ್ರಿಗಳು ನೀವು ಹೇಳಲಿಕ್ಕೆ ಕಾರಣ ನಿಮ್ಮ ಉಪಮುಖ್ಯಮಂತ್ರಿ ನೀವು ಸೇರಿ ಅದೇ ಎಂಥದ್ದು ಪಾಪ ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಒಂದು ಇಂಟರ್ವ್ಯೂ ಬೇರೆ ಮಾಡಿದ್ರಿ. ಎಷ್ಟು ಸೀಟ್ ಬರ್ಬೋದು, ನಾವೆಲ್ಲ ಅಷ್ಟು ಮಾಡಿದ್ದೀವಿ, ಅಷ್ಟು ಬರುತ್ತೆ ಏನೋ ನೋಡಿದೆ. ಅದನ್ನು ಇಂಟರ್ವ್ಯೂ ನಿಮ್ಮದು ನೋಡಿದ್ದೇನೆ. ನೋಡೋಣ, ನಾವು ಹೆದರ್ಕೊಂಡು ಹೋಗಲ್ಲ, ಫೇಸ್ ಮಾಡ್ತೀವಿ. ನಿಮ್ಮ ಥರ ಹೇಳಿಗಳು ಅಲ್ಲ, ಅದೇನೋ ರಣ ಹೇಳಿ ಅಂತ ಹೇಳೋರಲ್ಲ ನಮ್ಮ ಮಾನ ಸ್ನೇಹಿತರು, ಮಾನ್ ನಾಯಕರು. ರಣ ಹೇಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಭೂಮಿಲಿ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಕಲ್ತಿದ್ದೇವೆ. ನನ್ನ ಕಾರ್ಯಕರ್ತರು ಕಲಿಸಿದ್ದಾರೆ, ನನ್ನ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ. ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ, ಇನ್ನು ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟೋ ಮಗದು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ, ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ನೀವು ಬೀದಿನ ಓಡಾಡ್ಲಿಕ್ಕೆ ಆಗೋದಿಲ್ಲ. ತಯಾರಾಗಿದ್ದೇನೆ. ಅದಕ್ಕೆ ನಾನು ಕಾನೂನನ್ನ ನಾವು ಕೈ ಎತ್ಕೋಬಾರ್ದು ಅಂತ ಮೌನಕ್ಕೆ ಶರಣಾಗಿದ್ದೇವೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಮೊದಲು ಸತ್ಯಾಂಶಗಳು ಹೊರಗಡಿ. ನಿಮ್ಮ ಕಾರ್ಯಕರ್ತರು ಬಿಟ್ಟು ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಲ್ಲ, ಬೆಂಕಿ ಹಾಕಿ ಅದೆಂದು ಸುಡೋದು, ಪ್ರತಿಕೃತಿ ದಾನ. ನಮಗೇನು ದೊಡ್ಡ ಕಷ್ಟ ಅದು ಪ್ರತಿಕೃತಿ ದಾನ ಮಾಡೋದು. ಏನೋ ಇದನ್ನು ಮಾಡಿ ಪ್ರತಿಕೃತಿ ರೆಡಿ ಮಾಡಿ ಚಪ್ಪಲಿ ಹಾರಕ್ಕೆ ಮೆರವಣಿಗೆ ಮಾಡೋದು ದೊಡ್ಡ ವಿಷಯ. ಇದೆಲ್ಲ ನಿಲ್ಲಿಸಿ ಗೌರವಯುತವಾಗಿ ನಡ್ಕೊಳ್ಳಿ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೀನಿ. ಏನ್ ಹೇಳಿ? ರೇವಣ್ಣ ಅವ್ರ ಮೇಲೆ ಯಾಕೆ ತಗೋಬೇಕು? ಯಾರು ಅವ್ರು? ಯಾವ ಆರೋಪಿ? ಯಾವ ಆರೋಪಿ? ವಿಡಿಯೋ ಬಿಡುಗಡೆ ಮಾಡಿದ್ದೆ ತಪ್ಪು ಅಂತ ಹೇಳಿದ್ರೆ ವಿಡಿಯೋನ ಸ್ವತಃ ಪ್ರಜ್ವಲ್ ಅವರೇ ಮಾಡಿದಂತ ಆರೋಪ, ಅದು ತಪ್ಪು. ಯಾವುದು? ತನಿಖೆ ಮಾಡಲಿ ಅಂತ ಹೇಳಿರೋದು. ಪ್ರಜ್ವಲ್ ಅವರು ತಪ್ಪು ಮಾಡಿದ್ದಾರೋ ಇನ್ಯಾರು ಮಾಡಿದ್ದಾರೆ ಅದು ತನಿಖೆಯಿಂದ ಹೊರಗೆ ಬರಬೇಕು. ಅಲ್ಲಿವರೆಗೂ ಅವರು ಆರೋಪಿ ಅಷ್ಟೇ. ಅವರು ತನಿಖೆ ಮಾಡಲಿ ಅಂತ ಹೇಳಿದ್ರೆ ಹೆಣ್ಮಕ್ಳ ಭಾವನೆಗಳ ವಿಚಾರ ಹೇಳ್ತಾ ಇದ್ರಿ. ರೆಕಾರ್ಡ್ ಮಾಡಿದಂಥವನ ಮನಸ್ಥಿತಿ ಬಗ್ಗೆ ನೀವು ಕ್ರಮ ಆಗಬೇಕು. ತಪ್ಪು ಮಾಡಿದನು ಇಲ್ಲ ಅಂತ ಹೇಳಲ್ಲ. ಒಂದು ನಿಮಿಷ ನಮ್ಮ ಕೇಳಿ ಇವತ್ತು ಆ ವಿಕೃತಿ ಮನೋಭಾವದವರು ಈ ಭೂಮಿನಲ್ಲಿ ಅಂತವರು ಇದ್ದಾರೆ. ವಿಕೃತಿ ಮನೋಭಾವದವರು ಇವತ್ತು ಅದು ಉತ್ತರ ನಾವು ಕೊಡೋಕ್ಕಾಗಲ್ಲ. ಭಗವಂತ ಅವನು ಸೃಷ್ಟಿ ಮಾಡಿ ಭೂಮಿ ಕಳಿಸಿದಾಗ ಒಬ್ಬೊಬ್ಬರದ್ದು ಒಂದೊಂದು ನೇಚರ್ ಇರ್ತದೆ. ಈ 5 ಬೆರಳು ಸಮ ಇದೆಯಾ? 5 ಬೆರಳು ಒಂದೊಂದು ಇರ್ತಕ್ಕಂಥದ್ದು. ಇಲ್ಲಿ ವಿಕೃತಿ ಮನೋಭಾವ ಇರ್ತಕ್ಕಂಥದ್ದು ಏನಿದೆ, ಆ ವಿಕೃತಿ ಮನೋಭಾವದಲ್ಲಿ ಯಾರು ಪಾಲ್ದಾರಿದ್ದಾರೆ ಅದನ್ನೇ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಯಾರಿಗೂ ನಾವು ರಾಜ್ಯ ಒಳಗಾಗಲ್ಲ ಅಂತ ವಿಕೃತಿ ಮನೋಭಾವದವ್ರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ, ಮಾಡಲೇಬೇಕು ನನ್ನ ಒತ್ತಡ. ಆದರೆ ಈ ಪ್ರಕರಣದಲ್ಲಿ ಸರ್ಕಾರ ನೇರವಾಗಿ ಪಾತ್ರ ಏನಿದೆ ಇದರಲ್ಲಿ ಆ ಅಡ್ವೊಕೇಟ್ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ಡೆಪ್ಟಿ CM ಅಂತಕ್ಕಂಥದ್ದು ಬಂದುಬಿಟ್ಟಿದೆ. ಇಲ್ಲಿ ಪ್ರಜ್ವಲ್ ಅಂತಕ್ಕಂಥದ್ದು ನೀವೇ ತಂದಿದ್ದೀರಿ, ಅದರ ಮೇಲೆ ತನಿಖೆಗೆ ಆದೇಶ ಮಾಡಿದ್ದೀರಿ. ಅಲ್ಲಿ ಡೆಪ್ಟಿ CM ಅಂತಕ್ಕಂಥದ್ದು ನಾವು ಹೇಳ್ತಿಲ್ಲ, ಅಪಾದನೆ ಒಬ್ಬ ವಕೀಲರು ಅವ್ರ ಪರವಾಗಿರ್ತಕ್ಕಂಥ ಯಾರು ಕಾರ್ತಿಕ್ ಇದ್ದಾನೆ ಅವ್ರ ವಕೀಲರ ಹೇಳಿಕೆ ಇದು. ಹಾಗಿದ್ರೆ ಅವ್ರ ಮೇಲೆ ತನಿಖೆ ಆಗಬೇಕು ಬೇಡವೋ? ಇದು ನನ್ನ ಡಿಮ್ಯಾಂಡ್ ಇರ್ತಕ್ಕಂಥ. ಹೌದು, ನನ್ನ ಗಮನಕ್ಕೆ ಗೊತ್ತಿಲ್ಲ. ನಾನು ಕೋರ್ಟಲ್ಲಿ ಬಂದಿರೋದೇ ಗೊತ್ತಿಲ್ಲ, ನಮಗೆ ಕೋರ್ಟ್ಗೆ ಹೋಗಿರೋದು ಗೊತ್ತಿಲ್ಲ. ಈಗ ನಮ್ಮ ಕುಟುಂಬ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ದೇವೇಗೌಡರ ಕುಟುಂಬ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಒಂದೇ ಇದಕ್ಕೆ ಸೇರಿಸಬಾರ್ದು. ಒಂದೇ ನಿಮಿಷ. ನನ್ನ ಕುಟುಂಬ ಅಂದರೆ ನಮ್ಮ ವ್ಯವಹಾರಗಳಿರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ನಮ್ಮ ಪರ್ಸನಲ್ ವ್ಯವಹಾರಗಳು, ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ನನ್ನ ಸೊಸೆಗೆ, ನನ್ನ ಮೊಮ್ಮಗನಿಗೆ ಅವ್ರ ವ್ಯವಹಾರ ಇರೋದು. ಅಲ್ಲಿ ಅವರು, ಅವ್ರ ಹೆಂಡತಿ, ಅವರಿಬ್ಬರು ಮಕ್ಕಳು ಅವ್ರಿಗೆ ಸೇರ್ಕೊಂಡಿರೋದು. ನಾನು ಕೇಳಿ ಒಂದೇ ನಿಮಿಷ, ನಾನು ಏನು ನೀವು ಹೇಳಿದ ಅರ್ಥ ಆಯ್ತು, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಕೇಳಿ. ಹಾಸನಿಗೆ ನಾನು ಹೋಗಿದ್ದೆ, ಚುನಾವಣೆಗಿಂತ ಮುಂಚೆ ನಮ್ಮ ಕಾರ್ಯಕರ್ತ ಸಭೆನೂ ಮಾಡಿದೆ. ಅಲ್ಲಿ ಚುನಾವಣೆಯಲ್ಲಿ ನನಗೆ ಬಂದಂಥದ್ದು ಹಿರಿಯವರನ್ನು ಗೌರವಯುತವಾಗಿ ನಡ್ಕೊಳ್ಳಲ್ಲ, ಮಾತಾಡ್ಸಲ್ಲ. ಕೆಲವು ವಿಷಯದಲ್ಲಿ ಸ್ವಲ್ಪ ಚಿಕ್ಕ ವಯಸ್ಸು
ಆ ಹಿರಿಯರ ಜೊತೆ ಕಾರ್ಯಕರ್ತರ ಜೊತೆ ಸರಿಯಾದ ರೀತಿ ಅವನ ನಡವಳಿಕೆ ಇಲ್ಲ ಅಂತಕ್ಕಂಥದ್ದು ಬಂತು ನನ್ನ ಈ ವಿಷಯಗಳು ಬರಲಿಲ್ಲ ನನಗೆ, ಈ ವಿಷಯಗಳು ಬಂದಿಲ್ಲ. ನಾನು ಅದಕ್ಕೆ ಹೇಳಿದ್ದಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮಕ್ಕಳು ತಪ್ಪದಾರಿಗೆ ಹೋದಾಗ ಅವ್ರನ್ನ ತಿತ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತೀರಿ. ಅದೇ ರೀತಿಯಲ್ಲಿ ಇವನು ಗುರು ಹಿರಿಯರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಸರಿಯಾದ ರೀತಿ ಗೌರವ ಕೊಟ್ಟಿಲ್ಲ ಅಂತಕ್ಕಂಥದ್ದೇನಿದೆ, ತಿತ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಿ ಅಂತಕ್ಕಂಥ ಮನವಿ ಮಾಡಿದ್ದೇನೆ. ನಾನು ಅದರಿಂದ ಹಿಂದೆ ಸರಿಯಲ್ಲ, ಈಗಲೂ ಹೇಳ್ತೇನೆ. ಈಗ ನಮಗೇನು ಗಮನಕ್ಕೆ ಬಂದಿದೆ, ನನಗೆ ಜವಾಬ್ದಾರಿ ಇಲ್ಲ. ಅವರ ಮಗನ ವಿಷಯದಲ್ಲಿ ರೇವಣ್ಣನ ಜವಾಬ್ದಾರಿ ಇರೋದು, ನಂದಲ್ಲ. ಆದರೂ ಸಮಾಜದಲ್ಲಿ ಇವತ್ತು ಯಾರೇ ವ್ಯಕ್ತಿ ಇರಲಿ, ಈಗ ನಾನು ಯಾತಕ್ಕೆ ನನ್ನ ಮುಂದೆ ಯಾರೋ ಒಬ್ಬ ಕಾಮನ್ ಮ್ಯಾನ್, ನಾನು CM ಇದ್ದಾಗ 2006 ಬೆಳಗ್ಗೆ 6 ಗಂಟೆಗೆ ಬರ್ತಾನೆ, ಲಾಟ್ರಿ ವ್ಯಾಮೋಹಕ್ಕೊಳಗಾಗಿ ಮನೆ ಮಟ್ಟದಲ್ಲಿ ಇದ್ದಂಥ ಮನೆ ಆಸ್ತಿ ಕಳ್ಕೊಂಡು 2 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ, ನಾನು ಉಳಿಸಿ ಅಂತ ಬಂದ ಒಬ್ಬ. ಯಾತಕ್ಕೆ ರಾಜ್ಯದಲ್ಲಿ ಅವತ್ತು ನಾನು ಸಂಪೂರ್ಣವಾಗಿ ಲಾಟ್ರಿ ನಿಷೇಧ ಮಾಡಿದೆ? ನನ್ನ ಗಮನಕ್ಕೆ ಬಂದಿದ್ರೆ ಅವತ್ತೇ ಸರಿ ಮಾಡುವೆ. ಇದನ್ನು ನನ್ನ ಗಮನಕ್ಕೆ ಬಂದಿಲ್ಲ. ಇದು ಸಭೆ ಇದೆ, ದಯವಿಟ್ಟು ಸಭೆ ಇದೆ, ಸಭೆ ಇದೆ. ಕೇಳಲಿ ಇರೋಣ. ನೀವು ಹಲವು ಬಾರಿ ನೀವು ಹೇಳಿದ್ರಿ, ನೀವು ದಾರಿ ತಪ್ಪಿದಾಗ ನಮ್ಮನ್ನ ಕುಟುಂಬದವರು ದಾರಿ ತೆಗೆದುಕೊಂಡು ಪ್ರಜಾಪ್ರಭುತ್ವಕ್ಕೆ ಯಾರು ದಾರಿ ತರಲಿಲ್ವಾ? ಹಾಗಾದ್ರೆ ಅದು ಅವ್ರನ್ನ ಕೇಳಿ, ನಾನು ಕೇಳಿ ನಾನೇನು ಹೇಳಿ? ಅವ್ರನ್ನ ಕೇಳಬೇಕಲ್ವಾ? ಅವ್ರನ್ನ ಕೇಳಬೇಕಲ್ವಾ? ನೀವು ಹೇಳ್ತಾನೆ ಬಂದಿದ್ರಿ, ನನ್ನ ಸಾಕಷ್ಟು ಪೆನ್ ಡ್ರೈವ್ಗಳಿದಾವೆ ಅಂತ ಹೇಳಿ ಹಿಟ್ ಅಂಡ್ ರನ್ ಮಾಡ್ತಾರೆ ಅಂತ ತಮ್ಮ ಮೇಲೆ ಇದೇ ಕಾರಣಕ್ಕಾಗಿ ಆರೋಪಿಸಿದ್ರು. ಜೊತೆಗೆ ಇವತ್ತು DCM DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತಾಡ್ತಾ ಇದ್ದಾರೆ. ಅವರು ಕೂಡ ಹೇಳಿದ್ದಾರೆ, ವಿಧಾನಸೌಧದ ಮುಂದೆ ಪೆನ್ ಡ್ರೈವ್ ತೋರಿಸಿದ್ ನಾನು ಆ ಪೆನ್ ಡ್ರೈವ್ ಇಡೋಣಂತ ನಾನು ಇಡ್ತೀನಿ, ಸಾರ್ವಜನಿಕವಾಗಿ ಇಡ್ತೀನಿ. ಇಡೋಣಂತ ಕೇಳಿದಾರಲ್ಲ. ಈಗ ನಾನು ಇವೆಲ್ಲ ಅಶ್ಲೀಲದ್ದಿಲ್ಲ, ಇವರ ಭ್ರಷ್ಟಾಚಾರ ಇದೆಯಲ್ಲ, ಇವ್ರ ಭ್ರಷ್ಟಾಚಾರಗಳು ಹೆಂಗೆ ನಡೀತವೆ ಅನ್ನೋದು ಇದೆ. ಒಬ್ಬೊಬ್ಬರು ಕೇಳಿ, ಒಬ್ಬೊಬ್ಬರು ಕೇಳಿ. ಮರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ರಾಜ್ಯವ್ಯಾಪ್ತಿ ಕರೆ ಕೊಡ್ತಾರೆ, ಕೊಡ್ರಿ, ನಾನು ಕಾಯ್ತಾ ಇದ್ದೀನಿ. ಆಯ್ತು, ನೀವು ಜಾರ್ಕೊಳ್ತಾ ಇದ್ದೀರಿ, ನಮ್ಮ ಕುಟುಂಬ ಅಲ್ಲ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಅಯ್ಯಾರಾಮ ಏನ್ ಜಾರ್ಕೊಂಡಿದ್ದೀನಿ? ಏನ್ ಜಾರ್ಕೊಂಡಿದ್ದೀನಿ? ನಾನು ಓಪನ್ ಆಗಿ ಹೇಳಿದ್ದೀನಲ್ಲ, ಆಕ್ಷನ್ ಚರ್ಚೆ ಮಾಡಕ್ಕಾಯ್ತದೆ, ಆಕ್ಷನ್ ತಗೊಂಡಿದೀವಲ್ಲ. ನಮ್ಮ ಕುಟುಂಬದ ಹೇಳಿಕೆ ಹೌದು. ಇವತ್ತು ಎಲ್ಲಿಯವರೆಗೆ ಮೆಜಾರಿಟಿ ಬಂದಿರಲ್ಲ, ಯಾವ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇರ್ತಾರೆ, ಮೆಜಾರಿಟಿಗೆ ಬಂದಿಲ್ಲದೆ ಇರತಕ್ಕಂಥ ಮಕ್ಕಳು ಆ ತಂದೆ ತಾಯಿ ಕುಟುಂಬಕ್ಕೆ ಸೇರಿದವರು. ಮೆಜಾರಿಟಿ ಬಂದ ನಂತರ ಅದು ಅವರವ್ರು ಇಂಡಿಪೆಂಡೆಂಟ್ ಆಗಿರೋದು. ಇಷ್ಟು ಗೊತ್ತಿಲ್ವಾ DK ಶಿವಕುಮಾರಿಗೆ? ಒಬ್ಬರು ಕೇಳಿ ಬರ್ತಾರೆ, ಒಬ್ಬರು ಕೇಳಿ. ರಾಜಕೀಯ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದೆಯಲ್ಲ, ನೀವು ಜವಾಬ್ದಾರ ಅಂತ ಅನಿಸ್ತಾ ಇಲ್ವಾ? ಮುಂದೆ ಯಾವುದಕ್ಕೆ ಈ ಇಂಥ ರಾಜಕೀಯ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾ ಇದೆ ಇವತ್ತು, ಎಲ್ಲರೂ ಸಹಿತ ಮುಂದೆ ಏನ್ ಸಂದೇಶ ಕೊಡ್ತಾ ಇದೆ ರಾಜಕೀಯ ಪಕ್ಷ? ನಾಟ್ ಓನ್ಲಿ JDS, ಇಡೀ ರಾಜಕೀಯ ಪಕ್ಷಗಳಿಗೆ ನಾನು ಅದಕ್ಕೋಸ್ಕರಲೇ ಇಲ್ಲಿ ಏನು ನಮ್ಮ ಸಹೋದರನ ತಮ್ಮ ಮಗನ ಮೇಲೆ ಈ ಒಂದು ಆರೋಪ ಬಂದಿದೆ, ಇದ್ರ ಮೇಲೆ ನಿಜಕ್ಕೂ ಆರೋಪ ನಿಜವೇ ಇದ್ದರೆ ಆ್ಯಕ್ಷನ್ ತಗೊಂಡು ಮುಂದಿನ ದಿನಗಳಲ್ಲಾದರೂ ಒಂದು ದಾರಿನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡೋಣ ಅಂತಕ್ಕಂಥದ್ದಕ್ಕೆ ನಾನು ಹೇಳ್ತಾ ಇರೋದು. ಇದು ಅದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ಎಲ್ಲ ಒಂದು ಬರೀ ರಾಜಕೀಯದ ವ್ಯಕ್ತಿಗಳೇ ಕಾರಣ ಅಂತಲೂ ಹೇಳಲ್ಲ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಸಮಾಜದಲ್ಲಿ ಏನೇನು ನಡೀತಾ ಇದೆ ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನೀವು. ಟಿವಿಗಳಲ್ಲಿ ಹಿಂದೆ ಎಂತ ಕ್ರೈಮ್ ಟೈಮ್ ಅಂತ ರಾತ್ರಿ ಅರ್ಧ ಗಂಟೆ ಮಾಡೋರಿ, ಈಗ ಬೆಳಗ್ಗೆ 6 ಗಂಟೆಗೆ ಇದ್ರೆ ಪ್ರಾರಂಭ ಆಗುತ್ತಲ್ಲ. ಇದು ಸಮಾಜವನ್ನ ನಾವು ಬರೀ ರಾಜಕಾರಣಿಗಳಲ್ಲ, ಪ್ರತಿಯೊಂದು ವ್ಯಕ್ತಿಗಳಲ್ಲೂ ಒಂದು ಮನೋಭಾವನೆಗಳ ಬದಲಾವಣೆ ಏನಿದೆ ಅದರ ಒಡೆಯಲ್ಲಿ ನಮ್ಮೊಬ್ಬರಿಗೆ ಬರಲ್ಲ. ಎಲ್ಲರೂ ಇದು ಅದು ಆಮೇಲೆ ಹೇಳೋಣ ಬನ್ನಿ. ನಾನು ಇಲ್ಲಿ ಈಗ ನಿಮಗೆ ಬರೀಲಿಕ್ಕೆ ತೋರಿಸ್ಲಿಕ್ಕೆ ಇಲ್ಲ ಎದ್ದೋಗ್ಬಿಟ್ರು ಅಂತಾರೆ. ಬಿಜೆಪಿ ಕಾರ್ಯಕರ್ತರು ನೋಡ್ರಿ, ಬೇರೆಯವರಾಗಿದ್ರೆ
ನಾನು ಇಷ್ಟು ಸಮಾಧಾನವಾಗಿ ಒಬ್ಬೊಬ್ಬರಿಗೂ ಉತ್ತರ ಕೊಡ್ಲಿಕ್ಕೆ ಕೂತಿದ್ದೇನೆ. ಎಲ್ಲರೂ ಕೇಳಿದ್ರೆ ಏನ್ ಹೇಳಿ? ದಯಮಾಡಿ ಮಾಧ್ಯಮ ಸ್ನೇಹಿತರೆ, ಇನ್ನೂ 1 ಗಂಟೆ ಆಗಲಿ, ನಿಮ್ಮೆಲ್ಲರ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟೆ ಹೋಗ್ತಾರೆ. ದಯಮಾಡಿ ಒಬ್ಬೊಬ್ಬರಿಗೆ ಪ್ಲೀಸ್, ಮರ್ಯಾದೆಯನ್ನ ಉಳಿಸಿದ್ರು ಮೋದಿ ಅವರು ಅಂತ ಏನು ಮರ್ಯಾದೆ ಉಳಿಸಿದ್ರು ಅಂತ ಯಾಕೆ ಹೇಳ್ತಾ ಇಲ್ಲ? ಅದು ಹೇಳೋಣ, ಸಮಯ ಬಂದಾಗ ಹೇಳೋಣ. ಇನ್ನು ಇದೆ ಈ ಸರ್ಕಾರ, ಇನ್ನು ಕೇಳಿ ಈ ಸರ್ಕಾರ. ಏಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಇವತ್ತಿನ ಇಶ್ಯೂ ಬಹಳ ದೊಡ್ಡದಿದೆ. ಮತ್ತಿದೆಲ್ಲವನ್ನು ನಾನು ಮಿಕ್ಸ್ ಮಾಡಿದ್ರೆ ಡೈವರ್ಷನ್ ಆಗ್ತದೆ. ಎಲ್ಲ ನಿಮ್ಮ ಕಾನ್ಸಂಟ್ರೇಷನ್ನು ಈ ಸಬ್ಜೆಕ್ಟ್ ಇದೆ, ಡೈವರ್ಷನ್ ಆಗೋದು ಬೇಡ. ಇದಿರಲಿ, ಇದೆಲ್ಲ ಬರಲಿ ಜನತೆ ಮುಂದೆ. ಆ ವಿಷಯದಲ್ಲಿ ಬೇರೆ ದಿವಸ ಮಾಡೋಣಂತೆ. ಯಾವ ರೀತಿ ಅವ್ರನ್ನ ಅವತ್ತು ಕುಮಾರಸ್ವಾಮಿ ಅವರು. ಅಯ್ಯೋ, ಈ ರಾಜಕಾರಣಿಗಳು ಯಾರ್ಯಾರು ಏನೇನು ಹೋಗಿದ್ದಾರೆ ಅಂತ ಗೊತ್ತಿದೆ. ನಾನು ಹಲವಾರು ಸಂದರ್ಭದಲ್ಲಿ ದಾಖಲೆ ಸಮೇತ ಇಟ್ಟರು ಏನೂ ಆಗಲಿಲ್ಲ. ದಾಖಲೆ ಸಮೇತ ನಾನು ಅಪ್ಸರ ಇರ್ತಿಲ್ಲ. ಪ್ರತಿಭಟನೆ ಮಾಡ್ತಾ ಇರೋದು ಇದಕ್ಕೆ ಅವ್ರಿಗೆ ಏನ್ ಬೇಕು ಫಲ, ಅದಕ್ಕೆ ಸೀಮಿತ ಮಾಡ್ಕೊಂಡು ಆ ತಪ್ಪಾಗಿರ್ತಕ್ಕಂಥದ್ದಕ್ಕೆ ಏನ್ ತೀರ್ಮಾನಗಳಾಗಬೇಕು ಅದನ್ನ ಅಲ್ಲೇ ಬಿಟ್ಟು ಇವರು ತಾತ್ಕಾಲಿಕವಾಗಿ ಬೇಕಲ್ಲ ಇವ್ರಿಗೆ ಪ್ರಚಾರವೋ ಅದಕ್ಕೆ ಸೀಮಿತ ಮಾಡಬೇಡಿ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿವರೆಗೆ ಎಷ್ಟು ಪ್ರಕರಣಗಳಲ್ಲಿ SIT ರಚನೆಯಾಗಿದೆ, ಎಷ್ಟು ನಿಮ್ಮ ಐತೆ ಉತ್ತರ? ಒಬ್ಬರು ಹೇಳಿ. ಇರ್ಲಿ ರೀ, 1 ನಿಮಿಷ. ಎಷ್ಟು ಜನದ ಮೇಲೆ ರಾಜಕಾರಣದಲ್ಲಿ A1 ಅಂತಕ್ಕಂಥದ್ದನ್ನ FIR ಹಾಕಿ ಯಾರ ಮೇಲೆ ಏನು ಆಕ್ಷನ್ ತಗೊಂಡಿದ್ರಿ? A1 ಆದ ತಕ್ಷಣ ಆಕ್ಷನ್ ತಗೋಬೇಕು ಅಂತ ಇದೆಯಾ? ಇರ್ಲಿ, ರೇವಣ್ಣನ ಮೇಲೆ ಕೊಟ್ಟು ಸುಳ್ಳು ಕಂಪ್ಲೇಂಟ್, ಅದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಿಂದ ಯಾತಕ್ಕೆ ನೀವು ಆಕ್ಷನ್ ತಗೋತೀರಿ? ಬಂದಾಗ ನೋಡಿ ವರದಿ ಬಂದ್ಬಿಡ್ಲಿ. ಅದಕ್ಕೆ ಈ ಟ್ರ್ಯಾಕ್ ಬಿಡಿ ಅಯ್ಯೋ ಕತೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಇದ್ದವರೆಲ್ಲ ನಾನು ಅವತ್ತು ಹೇಳಿರ್ತಕ್ಕಂಥದ್ದು, ನಾನು ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಹೇಳಿಲ್ಲ. ಪ್ರಹ್ಲಾದ್ ಜೋಶಿ ವಿರುದ್ಧ ಹೇಳಿದ್ದಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಇತ್ತಲ್ಲ ಆ ಒಂದು DNA, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದು. ಅದನ್ನ ಇವ್ರಿಗೆ ಯಾಕೆ ಹೋಲಿಕೆ ಮಾಡಿದೆ? ಸಾಕು